हेलो फ्रेंड्स वेलकम बैक अगेन स्टार्ट ಮಾಡೋದಕ್ಕೂ ಮುಂಚೆ ತುಂಬಾನೇ ಸಾರಿ ಯಾಕಂದ್ರೆ ಈ ಸೀರೀಸ್ ನ ಕಂಟಿನ್ಯೂ ಮಾಡೋದಕ್ಕೆ ತುಂಬಾನೇ ಡಿಲೇ ಮಾಡ್ಬಿಟ್ಟಿದೀನಿ ಸ್ವಲ್ಪ ಪರ್ಸನಲ್ ವರ್ಕ್ಸ್ ಇರೋದ್ರಿಂದ ಈ ಚಾನೆಲ್ ಅಲ್ಲಿ ಸೀರೀಸ್ ನ ಕಂಟಿನ್ಯೂ ಮಾಡಕ್ ಆಗ್ಲೇ ಇಲ್ಲ ಅರ್ಧಂಬರ್ಧ ಸೀರೀಸ್ ನ ಹಿಂಗ್ ಬಿಟ್ಬಿಟ್ಟು ಹೋಗ್ಬಿಟ್ರೆ ಹೆಂಗಮ್ಮ ಕಂಟಿನ್ಯೂ ಮಾಡಿಲ್ವೇ ಅಂತ ನೀವು ಬೈತಿರೋದು ನನಗೆ ಚೆನ್ನಾಗಿ ಕೇಳಿಸ್ತಾ ಇದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದರಲ್ಲಿ ಸೀರೀಸ್ ನ ಕಂಟಿನ್ಯೂ ಮಾಡಿ ಅಂತ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ ಹಂಗೂ ಹಿಂಗೂ ಇವತ್ತು ನನಗೆ ಟೈಮ್ ಸಿಕ್ಕಿದೆ ಸೊ ದಯವಿಟ್ಟು ಬೈಕೊಂಬೇಡಿ ಇನ್ಮೇಲೆ ಈ ಸೀರೀಸ್ ಕಂಟಿನ್ಯೂಸ್ ಆಗಿ ಬಂದ್ಬಿಡುತ್ತೆ ಸೊ ಮಿಸ್ ಮಾಡದೆ ಎಲ್ಲ ಎಪಿಸೋಡ್ಸ್ ನ ಕೂಡ ನೋಡ್ಬಿಡಿ ಆಲ್ರೆಡಿ ಈ ಸೀರೀಸ್ ಅಲ್ಲಿ ಫಸ್ಟ್ 2 ಪಾರ್ಟ್ ನಾನು ಅಪ್ಲೋಡ್ ಮಾಡ್ಬಿಟ್ಟಿದೀನಿ ಸೊ ನೋಡದೇ ಇರೋರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ ಫಸ್ಟ್ ಆ ಪಾರ್ಟ್ಸ್ ನ ನೋಡ್ಕೊಂಡ್ ಬಂದ್ಬಿಡಿ ಇವತ್ತು ನಾವು 3rd ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ ಅದ್ರ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ ಅವಾಗಲೇ ನಾವು ಹಾಕೋತ್ರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು ಬೇರೆಯವ್ರಿಗೆ ರೀಚ್ ಆಗೋದಕ್ಕೂ ಮುಂಚೆ ಈ ವಿಡಿಯೋ ನಿಮ್ಮನ್ನ ರೀಚ್ ಮಾಡುತ್ತೆ ಸೊ ನೀವು ಫಸ್ಟ್ ಅದನ್ನ ನೋಡಬಹುದು ಬನ್ನಿ ಇವತ್ತಿನ ದ ಕಿಡ್ನಾಪಿಂಗ್ ಡೇ ಅನ್ನೋ ಸೀರೀಸ್ ನ 3rd ಪಾರ್ಟ್ ನ ನೋಡೋಣ ಸಪರೇಟ್ ಆಗಿ ಒನ್ ಲೈನರ್ ಎಲ್ಲ ಏನು ಬೇಡ ಡೈರೆಕ್ಟ್ ಆಗಿ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ ರೂಹಿಗೆ ಮೈ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೀರೋ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿರ್ತಾನೆ ಆದ್ರೆ ಅಲ್ಲಿ ಹೀರೋ ಮೇಲೆ ಡೌಟ್ ಪಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ರೂಹಿಗೆ ಡೌಟ್ ಬಂದಿರೋದ್ರಿಂದ ಹೀರೋನ ಕರ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ ಈ ಕಡೆ ಪೊಲೀಸ್ ಅವರು ಕೂಡ ಹೀರೋದು ಫೋಟೋ ಇಷ್ಟ ದಿನ ಕ್ಲಿಯರ್ ಆಗಿ ಗೊತ್ತಾಗಿರೋದಿಲ್ಲ ಆದ್ರೆ ಈಗ ಕೊನೆಗೆ ಹೀರೋ ಮುಖ ಹೆಂಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗೋಯ್ತು ಸೊ ಈಗ ಅವ್ರು ಕೂಡ ಹೀರೋಗೋಸ್ಕರ ಹುಡುಕ್ತಾ ಇರ್ತಾರೆ ರೂಹಿ ಹೆಂಗೋ ಧೈರ್ಯವಾಗಿ ಅವ್ರ ಅಪ್ಪನ ಕರ್ಕೊಂಡು ಓಡ್ ಬಂದ್ಬಿಟ್ಲು ಈಗ ಸ್ವಲ್ಪ ದೂರ ಬಂದ್ಮೇಲೆ ನಿಲ್ಲಿಸ್ಬಿಟ್ಟು ಕೇಳ್ತಾ ಇರ್ತಾಳೆ ಹೌದು ನನ್ನ ಹೆಸರೇನು ಅವತ್ತು ಆ ಕಿಡ್ನಾಪರ್ ಬಂದು ನನ್ನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡಿದಾಗ ನನ್ನ ರೂಹಿ ಅಂತ ಕರೀತಾ ಇದ್ದೆ ಅಲ್ವಾ ರೂಹಿ ಯಾರು ಫಸ್ಟ್ ಆಫ್ ಆಲ್ ನೀನ್ ಯಾರು ಈ ಕ್ವೆಶ್ಚನ್ ಗೆ ಹೀರೋಗೆ ಹೆಂಗ್ ಆನ್ಸರ್ ಮಾಡೋದಂತ ಗೊತ್ತಿಲ್ಲ ಹಂಗೆ ಸೈಲೆಂಟ್ ಆಗಿ ನಿಂತಿರ್ತಾನೆ ಇವಳ ಹತ್ರ ಒಂದು ಕಡ್ಡಿ ತರ ಇಟ್ಕೊಂಡಿರ್ತಾಳಲ್ಲ ಅದನ್ನ ತೋರ್ಸ್ಬಿಟ್ಟು ಕೇಳ್ತಾಳೆ ನಿಜ ಹೇಳು ನೀನ್ ಯಾರು ನೀನೇನಾದ್ರೂ ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ ಅಂತ ಕೇಳಿದ್ರೆ ಹೀರೋ ಏನೋ ಆನ್ಸರ್ ಮಾಡಲ್ಲ ಸೈಲೆಂಟ್ ಆಗಿ ನಿಂತಿರ್ತಾನೆ ಇದರಿಂದಾನೇ ಅವಳಿಗೆ ಅರ್ಥ ಆಗೋಯ್ತು ಅವಳಿಗೆ ಕಣ್ಣೆಲ್ಲ ಫುಲ್ ಆಗಿ ನೀರ್ ಸ್ಟಾರ್ಟ್ ಆಗ್ಬಿಡುತ್ತೆ ನೀನ್ ಯಾರು ಫಸ್ಟ್ ಆಫ್ ಆಲ್ ನನ್ನ ಹೆಸರೇನು ನನ್ನ ಎಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡ್ ಬಂದೆ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ ನಿನ್ನ ಹೆಸರು ರೂಹಿ ಅಂತ ಅದಕ್ಕೊಂದ್ ಸಾರಿ ಬೇರೆ ಕೇಳ್ತಾನ ಇವಳು ಹೇಳ್ತಾಳೆ ನೀನ್ಯಾಕ್ ನನ್ನ ಹತ್ರ ಸಾರಿ ಕೇಳ್ತಾ ಇದ್ಯಾ ನೀನೇ ತಾನೇ ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅವ್ರನ್ನೇನಾದ್ರೂ ನೀನ್ ಸಾಯಿಸ್ಬಿಟ್ಟ ಅಂತ ಕೇಳ್ತಾ ಇದ್ರೆ ಹೀರೋಗೆ ಏನ್ ಆನ್ಸರ್ ಮಾಡೋದಂತ ಗೊತ್ತಾಗ್ತಿಲ್ಲ ಇಲ್ಲ ರೂಹಿ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ ನಾನು ಆತರ ಏನು ಮಾಡಿಲ್ಲ ಅಂತ ಆದ್ರೆ ಹೀರೋ ಈ ತರ ಸ್ವಲ್ಪ ಗಾಬರಿಯಾಗಿ ಮಾತಾಡ್ತಾ ಇರೋದ್ರಿಂದ ಅವಳಿಗೂ ಸ್ವಲ್ಪ ಭಯ ಆಗಿ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಆದ್ರೆ ಇವ್ರು ಬೇಡ ರೂಹಿ ಓಡೋಗ್ಬೇಡ ನಿಲ್ಲು ಅಂತ ಹೇಳ್ಬಿಟ್ಟು ಹೆಂಗ ಓಡಿಸ್ಕೊಂಡೋಗಿ ಅವಳನ್ನ ಹಿಡಿದ್ ಬಿಡ್ತಾರೆ ಅವಳಂಗೆ ಕೆಳಗಡೆನೆ ಬಿದ್ಬಿಡ್ತಾಳೆ ಬೇಡ ದಯವಿಟ್ಟು ಪ್ಲೀಸ್ ನನ್ನ ಬಿಟ್ಬಿಡಿ ನನ್ಗೆ ಏನ್ ನಡೀತದೆ ಅಂತ ಏನು ಗೊತ್ತಿಲ್ಲ ನಾನು ಎಲ್ಲಾನು ಮರ್ತೋಗ್ಬಿಟ್ಟಿದೀನಿ ಪ್ಲೀಸ್ ನನ್ನ ಕರ್ಕೊಂಡೋಗಿ ನಮ್ಮ ಮನೇಲಿ ಬಿಟ್ಬಿಡಿ ನೀವೇ ನನ್ನ ಕಿಡ್ನಾಪ್ ಮಾಡಿದ್ದು ಅಂತ ನಾನು ಯಾರ ಹತ್ರನು ಹೇಳಲ್ಲ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ತುಂಬಾನೇ ಅಳ್ತಾಳ ಇವ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಸರಿ ಬಾ ನಿನ್ನ ನಿಮ್ಮವ್ರ ಹತ್ರನೇ ಸೇರ್ಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಪೊಲೀಸ್ ಸ್ಟೇಷನ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಹತ್ರ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಎಲ್ಲ ನಿಜ ಹೇಳಿದಾರೆ ಅಂತ ಕಾಣಿಸುತ್ತೆ ಈಗ ಪೊಲೀಸ್ ಸ್ಟೇಷನ್ ಹತ್ರನೂ ಬರ್ತಾರೆ ಸರಿ ಬಾ ನಿನ್ನ ಒಳಗಡೆ ಬಿಡ್ತೀನಿ ಅಂದ್ರೆ ಕೂಡ ಅವಳು ಹೋಗ್ತಾ ಇಲ್ಲ ಬೇಡ ಒಳಗಡೆ ಬಂದ್ರೆ ನೀನ್ ಪೊಲೀಸರ ಹತ್ರ ಸಿಕ್ಕಾಕೊಳ್ತೀಯ ಅಂತ ನನಗ್ ಗೊತ್ತು ನಿಮ್ ಮಗಳಿಗೇನೋ ಮೈ ಹುಷಾರಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ ಅದು ನಿಜನಾ ಅಥವಾ ಅದೇನಾದ್ರೂ ಸುಳ್ಳ ಅಂದಾಗ ಇವ್ರು ಹೇಳ್ತಾರೆ ಇಲ್ಲ ಅದು ನಿಜಾನೇ ಅವಳಿಗೆ ಇನ್ನೊಂದು 10 ದಿನದಲ್ಲಿ ಸರ್ಜರಿ ಇದೆ ಅಂತ ಹೇಳ್ತಾರೆ ಸರಿ ಆಯ್ತು ಒಂದ್ 10 ದಿನ ನೀನ್ ಬೇಕಾದ್ರೆ ಇದೇ ತರ ಹೊರಗಡೆ ಇರು ಅದಾದ್ಮೇಲೆ ನೀವು ಸರೆಂಡರ್ ಆಗಂಗಿದ್ರು ಆಗ್ಬೋದು ಅದ್ರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಇವ್ರು ಹೇಳ್ತಾರೆ ಇಲ್ಲ ಸರಿ ಒಳಗಡೆ ಆದ್ರೂ ಬಿಟ್ಬಿಟ್ಟು ಬರ್ತೀನಿ ಅಂದಾಗ ಅವಳು ಇಲ್ಲ ಬೇಡ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳ ಪಾಡ್ಗಳು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಕ್ ನೋಡ್ತಾಳೆ ಈ ಕಡೆ ಹೀರೋ ಕೂಡ ತಿರ್ಕೊಂಡು ಹೋಗ್ಬಿಡ್ತಾನೆ ರೂಹಿನೇ ಆಲ್ಮೋಸ್ಟ್ ಆರ್ಡರ್ ಮಾಡ್ತಾ ಇದ್ದಿದ್ದಲ್ವಾ ಅವಳಿಗೆ ಒಂಥರ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಯಾಕಂದ್ರೆ ಇವ್ರಿಬ್ರು ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇರುತ್ತೆ ಅಪ್ಪ ಮಗಳ ಬಾಂಡಿಂಗ್ ತರನೇ ಇರುತ್ತೆ ಅವಳು ತುಂಬಾನೇ ಬೇಜಾರಿಂದ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾಳೆ ಒಂದ್ ಪೊಲೀಸ್ ನೋಡ್ಬಿಟ್ಟು ಅವ್ರ ಹತ್ರ ಹೋಗ್ಬೇಕು ಅಂತ ನೋಡೋಷ್ಟರಲ್ಲಿ ಹಿಂದ್ಗಡೆಯಿಂದ ಒಂದು ಸೈರನ್ ಸೌಂಡ್ ಕೇಳಿಸುತ್ತೆ ಆ ಸೌಂಡ್ ಕೇಳಿಸ್ಕೊಳ್ತಾ ಇದ್ರೇನೆ ಇವಳಿಗೆ ಹಳೆ ವಿಷಯ ಏನೋ ನೆನಪು ಬರ್ತಾ ಇದೆ ಅಂದ್ರೆ ಇವಳನ್ನ ಕಿಡ್ನಾಪ್ ಮಾಡೋದಕ್ಕೂ ಮುಂಚೆ ಇವಳು ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾಳಲ್ಲ ಆ ಟೈಮಲ್ಲಿ ಮನೆ ಮುಂದ್ಗಡೆ ಅಂದ್ರೆ ಇವ್ರ ಮನೆ ಮುಂದ್ಗಡೆ ಯಾವ್ದೋ ಈ ತರ ಪೊಲೀಸ್ ಗಾಡಿ ಬಂದಿರೋ ತರ ಏನೇನೋ ಅವಳಿಗೆ ಫ್ಲಾಶ್ ಆಗುತ್ತೆ ಈಗ ಅದನ್ನ ನೆನ್ಸ್ಕೊಂಡು ಆ ಸೈರನ್ ಇಟ್ಕೊಂಡಿರೋ ಗಾಡಿ ಬರ್ತಾ ಇರೋದು ನೋಡಿ ತುಂಬಾನೇ ಗಾಬರಿಯಾಗಿ ತುಂಬಾನೇ ಭಯದಿಂದ ಹಂಗೆ ಒಂಥರ ಉಸಿರು ಹೇಳ್ಕೊಂಡು ನಿಂತಿರ್ತಾಳೆ ಅದೇ ಟೈಮಲ್ಲಿ ಒಬ್ಬ ಪೊಲೀಸ್ ಅವ್ನು ಬಂದು ಅವಳ ಮೇಲೆ ಕೈ ಇಡ್ತಾರೆ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ ಅವನಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಒಬ್ಬ ಪೊಲೀಸು ಹಲೋ ಸರ್ ಒಂದ್ ನಿಮಿಷ ಇರಿ ಅಂತ ಕರೀತಾರೆ ಇವ್ನ್ ಯಾರು ಅಂತ ಹೇಳ್ಬಿಟ್ಟು ತಿರುಗ್ ನೋಡ್ತಾನೆ ಅದು ಪೊಲೀಸ್ ಆಗಿರೋದ್ರಿಂದ ಫಸ್ಟ್ ಗಾಬರಿ ಪಡಲ್ಲ ಕೂಲ್ ಅಂತ ಅವನ್ಗೋನೆ ಸಮಾಧಾನ ಮಾಡ್ಕೊಳ್ತಾನೆ ಅದೇ ಸಖತ್ತಾಗಿ ಭಯ ಎತ್ಕೊಂಡು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಡ್ತಾನೆ ಅವ್ರು ಕೂಡ ಸರ್ ಇರಿ ಅಂತ ಹೇಳ್ತಾರೆ ಆದ್ರೂ ಹೀರೋ ನಿಲ್ಲೋ ತರ ಇಲ್ಲ ಓಡೋದವ್ರು ಯಾವ್ದೋ ಒಂದ್ ಜಾಗದಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರೆ ಇನ್ ಸ್ವಲ್ಪ ಹೊತ್ತರೆ ರೂಹಿ ಸೌಂಡ್ ಕೇಳಿಸುತ್ತೆ ಅಪ್ಪ ಅನ್ಬಿಟ್ಟು ಇವ್ರಿಗೆ ಡೌಟ್ ಏನ್ ರೂಹಿ ಸೌಂಡ್ ಕೇಳಿಸ್ತಾ ಇದೆ ಅಂತ ಇವ್ರು ಹಂಗೆ ಬಗ್ಗಿ ನೋಡ್ತಾರೆ ರೂಹಿನೇ ಪೊಲೀಸ್ ಅವ್ರ ಜೊತೆ ಬಂದಿರೋದು ಅಪ್ಪ ನಾನ್ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ ಓಡೋಗ್ಬಿಟ್ಟು ಅವ್ರ ಅಪ್ಪನ ಹಗ್ ಮಾಡ್ಕೊಂತಾಳೆ ಅಪ್ಪ ಸಾರಿಪಾ ಇನ್ಮೇಲೆ ನಿಮ್ಗೆ ಹೇಳ್ದೆ ನಾನು ಎಲ್ಲೂ ಹೋಗೋದಿಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ರೆ ಹೀರೋಗೆ ಏನ್ ಅರ್ಥ ಆಗ್ತಲ್ಲ ಯಾಕೆ ಹುಡುಗಿ ಈ ತರ ಮಾತಾಡ್ತಾ ಇದ್ದಾಳೆ ಅಂತ ಅದ್ರೊಳ ಪೊಲೀಸ್ ಅವ್ರನ್ನ ನೋಡ್ಬಿಟ್ಟು ಥ್ಯಾಂಕ್ ಯು ಅಂಕಲ್ ಅಂತ ಬೇರೆ ಹೇಳ್ತಾಳ ಆ ಪೊಲೀಸ್ ಅವ್ರು ಕೇಳ್ತಾರೆ ಸರ್ ನಿಮ್ನ ಕರೀತಾ ಇದ್ದೆ ನೀವ್ ಯಾಕತ್ರ ಓಡೋದ್ರಿ ಅಂದಾಗ ಅದಕ್ಕೂ ರೂಹಿನ ಆನ್ಸರ್ ಮಾಡ್ತಾಳೆ ಏನಿಲ್ಲ ನನ್ನ ಹುಡುಕ್ತಾ ಇದ್ರಲ್ವಾ ಆ ಟೆನ್ಷನ್ ಅಲ್ಲೆಲ್ಲೋ ನೀವ್ ಕರೆದಿದ್ದನ್ನ ಕೇಳಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ ನನ್ನ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನಮ್ಮಪ್ಪ ಅಂತ ಹೇಳಿ ಸಮಾಧಾನ ಪೊಲೀಸ್ ಅವ್ರನ್ನ ಕೂಡ ಕಳ್ಸಿಕೊಡ್ತಾಳೆ ಸರಿ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅವ್ನು ಕೂಡ ಅಲ್ಲಿಂದ ಹೊರಟೋಗ್ತಾನೆ ಆ ಪೊಲೀಸ್ ಹತ್ರ ತಿರ್ಕೊಂಡು ಹೋಗ್ತಾ ಇದ್ದಾನೋ ಇಲ್ವೋ ಟಕ್ಕಂತ ಒಂದು ಟ್ರಾನ್ಸ್ಫಾರ್ಮೇಶನ್ ನ ಕೊಡ್ತಾಳೆ ನೋಡಿ ಟಕ್ಕಂತ ಕೈನ ಒದ್ರ ಬಿಡ್ತಾಳೆ ಏನಂದ್ರೆ ನಮ್ ಹೀರೋ ಕೈನ ಹಿಡ್ಕೊಂಡ್ಬಿಟ್ನಂತೆ ಅವಳ ಕೈ ಎಲ್ಲ ಗಲೀಜಾಗೋಯ್ತಂತೆ ಹಂಗೆ ಒಂಥರ ಆಟಿಟ್ಯೂಡ್ ಕೊಡೋಳ್ ತರ ನಡ್ಕೊಂತಾಳ ಹೀರೋನೇ ನೋಡ್ತಾನೆ ಯಾರು ಇವಳು ಯಾಕೆ ಈ ತರ ಮಾಡ್ತಾ ಇದ್ದಾಳೆ ಅಂತ ಇನ್ನೊಂದ್ ಕಡೆ ಪಾರ್ಕ್ ಅನ್ನ ಪೊಲೀಸ್ ಅವ್ರನ್ನ ತೋರಿಸ್ತಾರೆ ಅವ್ರಂತೂ ಆ CCTV ಫುಟೇಜ್ ನ ರಿವರ್ಸ್ ಮಾಡಿ ನೋಡ್ತಾನೆ ಇರ್ತಾರೆ ನೈಟ್ ಫುಲ್ ಆಗಿ ನೋಡ್ತಾನೆ ಇರ್ತಾರೆ ಅಂತದ್ ಏನ್ ನೋಡ್ತಿದ್ದಾರೆ ಅಂತ ಗೊತ್ತಿಲ್ಲ
ಇಲ್ಲ. ಇನ್ನೊಂದ್ ಕಡೆ ಇವ್ರಿಬ್ರು ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ರೂಹಿ ಅವಳಿಗೆ ನೆನಪು ಬಂದಿತ್ತಲ್ಲ ಸೈರನ್ ಗಾಡಿ ಅವ್ರ ಮನೆ ಮುಂದೆ ಬಂದಿತ್ತು ಅಂತ. ಆ ವಿಷಯನ ಹೇಳಿದ್ಮೇಲೆ ಹೀರೋ ಹೇಳ್ತಾರೆ, ಈಗ ನಿಮ್ಮ ಅಪ್ಪ ಅಮ್ಮ ಕೊಲೆ ವಿಷಯದಲ್ಲಿ ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ ಅಂತ ನೀನ್ ಡೌಟ್ ಪಡ್ತಾ ಇದೀಯಾ? ಹಂಗಿರ್ಬೇಕಾದ್ರೆ ನಿನಗ್ ಸೇಫ್ಟಿ ಕೊಡೋರು ಯಾರು? ಯಾರತ್ರ ಹೋಗಿ ನಾವ್ ಹೆಲ್ಪ್ ಕೇಳೋದು ಅಂದಾಗ ರೂಹಿ ಹೇಳ್ತಾಳೆ, ನಾನೇ ಒಂದು ಚಿಕ್ಕ ಹುಡುಗಿ, ನನ್ನ ಹತ್ರ ಬಂದ್ ಹೇಳ್ತಾ ಇದೀಯಾ, ನಾನೇನ್ ಮಾಡಕ್ಕಾಗತ್ತೆ ಅಂದಾಗ ಹೀರೋ ಹೇಳ್ತಾನೆ, ಅದು ಸರಿನೇ, ಸರಿ ನಿನ್ಗೆ ಬೇರೆ ಏನಾದ್ರೂ ವಿಷಯ ನೆನಪು ಬರ್ತಾ ಇದೆಯಾ ಅಂದಾಗ ಅವಳು ಇಲ್ಲ ನನಗೇನು ನೆನಪು ಬಂದಿಲ್ಲ, ನನಗಷ್ಟೇ ನೆನಪು ಬಂದಿದ್ದು ಅಂತ ಹೇಳ್ತಾಳೆ. ಸರಿ ಆಯ್ತು, ರಿಲೇಟಿವ್ಸ್ ಯಾರಾದ್ರೂ ನೆನಪು ಬರ್ತಾರ ಅಂದ್ರೆ ಅವಳಿಗೆ ಟೆನ್ಷನ್ ಆಗುತ್ತೆ. ಇಲ್ಲ ನನ್ಗೇನು ನೆನಪು ಬರ್ತಾ ಇಲ್ಲ ಅಂತ ತಿಂತಾನೆ, ಮತ್ತೆ ಯಾಕೆ ಕೇಳ್ತಾ ಇದೀಯಾ ಅಂದಾಗ ಹೀರೋ ಹೇಳ್ತಾನೆ, ಸರಿ ಆಯ್ತು ಬಿಡು, ಟೆನ್ಷನ್ ಆಗ್ಬೇಡ, ಈಗ ಸದ್ಯಕ್ಕೆ ನಿನ್ನ ಸೇಫ್ಟಿಯಾಗಿ ಒಂದ್ ಜಾಗದಲ್ಲಿ ಇಡ್ಬೇಕೆ, ಎಲ್ಲಿಡೋಣ ಅಂತ ಹೇಳಿದಾಗ ರೂಹಿ ಹಂಗೆ ವ್ಯತ್ಯಾಸವಾಗಿ ಹೀರೋ ಕಡೆ ನೋಡ್ತಾಳ. ಅದಕ್ಕೆ ಹೀರೋ ಹೇಳ್ತಾನೆ, ಏನ್ ನನ್ನ ಹಂಗ್ ನೋಡ್ತಾ ಇದೀಯ ಅಂದ್ರೆ ನಾನ್ ಸೇಫ್ಟಿಯಾಗಿ ಎಲ್ಲಿರ್ತೀನಿ ನಿನ್ ಜೊತೆನೆ ಅಂತ ಹೇಳಿದಾಗ ಹೀರೋ ಲೈಟ್ ಆಗಿ ಟೆನ್ಷನ್ ಆಗ್ತಾನೆ. ಏನು ನನ್ ಜೊತೆನಾ? ನಾನೇನ ಕಿಡ್ನಾಪ್ ಮಾಡಿರೋದು, ನನ್ ಜೊತೆ ಹೆಂಗ್ ನೀನ್ ಸೇಫ್ಟಿಯಾಗಿ ಇರ್ತೀಯಾ? ಇನ್ನೋ ಪೊಲೀಸ್ ಅವ್ರ ಹತ್ರನೇ ಹೋಗು, ಅವ್ರು ನಿನ್ನ ಹುಷಾರಾಗಿ ನೋಡ್ಕೊಂತಾರೆ ಅಂದಾಗ ರೂಹಿ ಹೇಳ್ತಾಳೆ, ನಾನ್ ಫಸ್ಟೇ ಹೇಳಿದೀನಲ್ವಾ ನಮ್ಮ ಅಪ್ಪ ಅಮ್ಮ ಕೊಲೆಗೆ ಪೊಲೀಸ್ ಅವ್ರ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು, ಹಂಗಿರ್ಬೇಕಾದ್ರೆ ನಾನ್ ಹೆಂಗ್ ಪೊಲೀಸ್ ಹತ್ರ ಹೋಗ್ಬೇಕು ಅಂದಾಗ ಹೀರೋ ಹೇಳ್ತಾನೆ, ಅದಕ್ಕಂತ ಹೇಳ್ಬಿಟ್ಟು ಎಲ್ಲ ಪೊಲೀಸ್ ಅದೇ ತರ ಇರ್ತಾರ, ಒಳ್ಳೆ ಪೊಲೀಸ್ ಅವರು ಇರ್ತಾರೆ, ಅವ್ರ ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ, ನೀನ್ ಅವ್ರ ಹತ್ರ ಹೋಗು ಅಂದಾಗ ರೂಹಿ ಹೇಳ್ತಾಳೆ, ನೀನೇ ಹೇಳಿದ್ಯಾ ನಮ್ಮ ಅಪ್ಪ ಅಮ್ಮ ದೊಡ್ಡ ಶ್ರೀಮಂತರು ಅಂತ ಹೇಳಿ, ಹಂಗಿರ್ಬೇಕಾದ್ರೆ ಪೊಲೀಸ್ ಅವ್ರ ಜೊತೆ ಅವ್ರಿಗೆ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ, ದೊಡ್ಡ ವ್ಯಕ್ತಿಗಳೇ ಅವ್ರಿಗೆ ದುಡ್ಡು ಕೊಟ್ಟಿ ಕೆಲಸನ ಮಾಡು ಅಂತ ಹೇಳಿದ್ರೆ ಏನ್ ಮಾಡ್ತೀಯಾ ಅಂತ ಇವ್ರು ಸ್ವಲ್ಪ ವಿವರವಾಗಿ ಮಾತಾಡ್ತಾಳೆ. ಹೀರೋಗೂ ಇವಾಗ ಅರ್ಥ ಆಗುತ್ತೆ, ಓ ಈ ತರ ಎಲ್ಲ ಬೇರೆ ಇದೆ ಅಲ್ವಾ ಅಂತ. ನಾನು ಅದಕ್ಕೆ ಹೇಳ್ತಾ ಇರೋದು, ನಿನ್ ಜೊತೆನೆ ಇರ್ತೀನಿ, ನೀನೇ ನನ್ನ ಸೇಫ್ಟಿಯಾಗಿ ನೋಡ್ಕೋಬೇಕು ಅಂದಾಗ ಹೀರೋ ಹೇಳ್ತಾನೆ, ನಾನೇ 10 ದಿನ ಮಾತ್ರ ಇರ್ತೀನಷ್ಟೇ, ಅದಾದ್ಮೇಲೆ ನಾನ್ ಸರೆಂಡರ್ ಆಗ್ಬಿಡ್ತೀನಲ್ಲ, ನಿನ್ನ ಹೆಂಗ್ ನೋಡ್ಕೊಳ್ಳೋದು ಅಂದಾಗ ರೂಹಿ ಹೇಳ್ತಾಳೆ, ಸರಿ ಆಯ್ತು 10 ದಿನ ಮಾತ್ರ ನೀನನ್ನ ನೋಡ್ಕೋ, ಅದುವರೆಗೂ ನನ್ನ ಪೂರ್ತಿ ಜವಾಬ್ದಾರಿ ನಿಮ್ದೆ. ಏನು ಪೂರ್ತಿ ಜವಾಬ್ದಾರಿ ನಂದ? ಅದಕ್ಕೇನ್ ಅರ್ಥ ಅಂದಾಗ ನನ್ನ 10 ದಿನ ನೀನೇ ಹುಷಾರಾಗಿ ನೋಡ್ಕೋಬೇಕು, ಪ್ಲಸ್ ನನ್ ಮೆಮರೀಸ್ಗೆಲ್ಲ ಕೂಡ ನೀನೇ ಜವಾಬ್ದಾರಿ ಅಂದಾಗ ಹೀರೋ ಹೇಳ್ತಾನೆ, ಅಯ್ಯೋ ನಿನ್ನ ಹತ್ರ ನಾ ಬಂದ್ ನನ್ ಸಿಕ್ಕಾಕೋಬೇಕು ಅಂತ. ಇನ್ನೊಂದ್ ಕಡೆ ಪಾರ್ಕ್ ಅನ್ನೋ ಪೊಲೀಸ್ ನ ತೋರಿಸ್ತಾರೆ. ಆಲ್ಮೋಸ್ಟ್ ಬೆಳಗ್ಗೆನೆ ಆಗ್ಬಿಟ್ಟಿದೆ, ಆದ್ರೂ ಅವರ CCTV ಕ್ಯಾಮ್ರಾನ ಬಿಡ್ತಾ ಇಲ್ಲ. ಅದನ್ನೇ ಕಂಟಿನ್ಯೂಸ್ ಆಗಿ ರೀಪ್ಲೇ ಮಾಡಿ ನೋಡ್ತಾ ಇರ್ತಾರೆ. ಪಕ್ಕದಲ್ಲಿರೋ ಪೊಲೀಸ್ ಹೇಳ್ತಾರೆ, ಸರ್ ಬೆಳಗ್ಗೆನೆ ಆಗ್ಬಿಡ್ತು ಸರ್, ಏನ್ ನೈಟ್ ಇಂದ ಅದನ್ನ ನೋಡ್ತಾನೆ ಇದೀರಾ ಅಂದಾಗ ಆ ಪಾರ್ಕ್ ಅನ್ನೋರು ಹೇಳ್ತಾರೆ, ಬನ್ನಿ ಇಲ್ಲಿ ನಿಮ್ಗೊಂದ್ ವಿಷಯ ತೋರಿಸ್ತೀನಿ, ನಾನ್ ವಿಷಯ ಕಂಡಿಡ್ದಿದೀನಿ ಅಂತ. ಅವರು ಬಂದ್ ನೋಡ್ತಾರೆ. ಏನಂತ ನೋಡಿದ್ರೆ ಹಾಸ್ಪಿಟಲ್ ಅಲ್ಲಿ ಕಿಡ್ನಾಪ್ ಮಾಡೋಂಗಿದ್ರೆ ಹೀರೋ ತನ ರೂಹಿ ಕೈನ ಹಿಡ್ಕೊಂಡು ಓಡೋಗ್ಬೇಕಾಗಿತ್ತು, ಆದ್ರೆ ಅಲ್ಲಿ ರೂಹಿ ಹೀರೋ ಕೈನ ಹಿಡ್ಕೊಂಡು ಓಡೋಗ್ತಾ ಇದ್ದಾಳೆ. ಇದೇ ಏನೋ ಡೌಟ್ ಬರೋ ತರ ಇದೆ ಅಲ್ವಂತ ನೋಡ್ತಾ ಇದ್ರೆ ಇನ್ನೊಂದ್ ಕಡೆ ರೂಹಿನ ಮತ್ತೆ ಹೀರೋನ ತೋರಿಸ್ತಾರೆ. ಯಾವ್ದೋ ಒಂದ್ ಜಾಗದಲ್ಲಿ ಹೋಗಿದಾರೇನೋ, ಅಲ್ಲಿ ಇವಳೇನೋ ಕುತ್ಕೊಂಡು ಸಿನ್ಸಿಯರ್ ಆಗಿ ಬರೀತಾ ಇರ್ತಾಳೆ. ಏನ್ ಬರೀತಾ ಇದೀಯ ಅಂತ ಹೀರೋ ಕೇಳಿದಾಗ ಅವಳು ಹೇಳ್ತಾಳೆ, ಇದಾ 10 days ನಾನ್ ನಿನ್ ಜೊತೆ ಇರ್ತೀನಲ್ವಾ, ಸೊ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬರ್ದಿದೀನಿ, ನೀನ್ ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು, ನಾನು ಅದನ್ನ ಓದ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಓದ್ತಾಳೆ. ನೀನ್ ರೂಹಿನ ಯಾವ್ದೇ ಕಾರಣಕ್ಕೂ ಹೊಡಿಬಾರ್ದು, ಅಬ್ಯೂಸ್ ಮಾಡಬಾರ್ದು, ಇನ್ ಕೇಸ್ ಅವಳಿಗೆ ಆತರ ಆಗುತ್ತೆ ಅಂತ ಗೊತ್ತಾದ್ರೆ ನೀನ್ ಅವಳನ್ನ ಕಾಪಾಡ್ಬೇಕು. ಸೆಕೆಂಡ್ ಒನ್ ಬಂದ್ಬಿಟ್ಟು ರೂಹಿ ಹಾಕೋ ಎಲ್ಲಾ ಆರ್ಡರ್ಸ್ ನ ಕೂಡ ನೀನ್ ಫಾಲೋ ಮಾಡ್ಬೇಕು. ಮತ್ತೆ ಥರ್ಡ್ ರೂಲ್ ಏನಂತಂದ್ರೆ ರೂಹಿಗೆ ಕರೆಕ್ಟ್ ಆಗಿ ಟೈಮ್ಗೂ ಊಟ ಕೊಡ್ಸ್ಬಿಡ್ಬೇಕು, ಓಕೆನಾ ಅಂತ ಕೇಳ್ಬಿಟ್ಟು ಹೀರೋಗೆ ಸೈನ್ ಮಾಡಕ್ ಹೇಳ್ತಾಳೆ. ಹೀರೋ ಹೇಳ್ತಾನೆ, ನೀನ್ ಬರ್ದಿರೋದ್ ನೋಡಿದ್ರೆ ಜೀವನ ಪರ್ಯಂತ ನಾನ್ ನಿನ್ಗೆ ಹಾಳಾಗಿರೋ ತರನೇ ಬರ್ದಿದ್ಯಲ್ಲ, ನಾನ್ ಸೈನ್ ಮಾಡಲ್ಲ ಅಂದಾಗ ರೂಹಿ ಹೇಳ್ತಾಳೆ, ನಾನ್ ಹೇಳ್ದೆ ಸೈನ್ ಮಾಡು ಅಂತ. ಹಂಗೆ ಗದರ್ತಾಳೆ ನೋಡಿ. ಹೀರೋನೇ ಲೈಟ್ ಆಗಿ ಭಯ ಪಡ್ತಾನೆ. ಸರಿ ಆಯ್ತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ತಾನೆ. ಇನ್ನೊಂದ್ ಕಡೆ ಆ CCTV ಫುಟೇಜ್ ನ ಫಿಕ್ಸ್ ಮಾಡ್ತಾ ಇದ್ರಲ್ಲ, ಅವ್ರನ್ನ ತೋರಿಸ್ತಾರೆ. ಅವ್ರ ಹಾಸ್ಪಿಟಲ್ ಏನೋ ಮಾಡ್ತಾ ಇರ್ಬೇಕಾದ್ರೆ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ, ಇನ್ನೊಂದು ಡಾಕ್ಟರ್ ನ ವಿಚಾರಣೆ ಮಾಡಿರ್ತಾರಲ್ಲ ಪೊಲೀಸ್ ಅವರು, ಆ ಡಾಕ್ಟರ್ ನ ತೋರಿಸ್ತಾರೆ. ಅವ್ರು ಈ ಅಪ್ಪನ ನೋಡಿದ ತಕ್ಷಣ ಬರೀ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ತಾರೆ. ಹೌದು ಪೊಲೀಸ್ ಅವ್ರು ನಿನ್ನ ಹತ್ರ ವಿಚಾರಣೆ ಮಾಡಿದ್ರಲ್ಲ, ಅವಾಗ ಏನಾದ್ರು ವಿಚಿತ್ರವಾಗಿ ಏನಾದ್ರು ಕ್ವೆಶನ್ಸ್ ಏನಾದ್ರು ಕೇಳಿದ್ರ ಅಂತ ಕೇಳಿದ್ರೆ ಅಯ್ಯಪ್ಪ ಇಲ್ವಲ್ಲ, ಆತರ ಏನು ಕೇಳಿಲ್ಲ ಅಂತ ಹೇಳ್ತಾನೆ. ಸರಿ ಆಯ್ತು, ಅವತ್ತ ಡಾಕ್ಟರ್ ಮನೆಯಲ್ಲಿ ಆ CCTV ಕ್ಯಾಮ್ರಾನೆಲ್ಲ ಅನ್ಇನ್ಸ್ಟಾಲ್ ಮಾಡಕ್ ಹೋಗಿದ್ದಲ್ಲ, ಅವತ್ತೇನಾದ್ರು ನಡೀತಾ, ಅವತ್ತೇನಾದ್ರು ವಿಷಯ ಗೊತ್ತಾಯ್ತಾ ಅಂದ್ರೆ ಯಪ್ಪ ಇಲ್ವಲ್ಲ, ನನ್ಗ ಹತ್ರ ಏನು ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂಥರ ಒಕ್ಟೊಕ್ಟಾಗೆ ಆನ್ಸರ್ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಪಾರ್ಕ್ ಅನ್ನ ಪೊಲೀಸ್ ನ ಮತ್ತೆ ಅಸಿಸ್ಟೆಂಟ್ ನ ತೋರಿಸ್ತಾರೆ. ಅವ್ರು ಹೀರೋರ್ ಮಗಳನ್ನ ಅಡ್ಮಿಟ್ ಮಾಡಿರ್ತಾರಲ್ಲ, ಅಲ್ಲೋಗ್ಬಿಟ್ಟು ಡಾಕ್ಟರ್ ಹತ್ರ ವಿಚಾರಣೆ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಆಕ್ಚುಲಿ ಅಡ್ಮಿಟ್ ಮಾಡಿದಾಗಿಂದ ಇವತ್ವರೆಗೂ ಅವ್ರು ಯಾವಾಗೂ ಬರ್ಲೇ ಇಲ್ಲ, ಬಿಲ್ ಪೇ ಮಾಡ್ಬೇಕಾಗಿತ್ತಲ್ವಾ, ಆ ಬಿಲ್ ನ ಪೇ ಮಾಡಿದ್ಮೇಲೆನೆ ಅವ್ರು ನೆನೆನೆ ಬಂದಿದ್ದು ಅಂತ ಹೇಳ್ತಾರೆ. ಏನು ಬಿಲ್ ಪೇ ಮಾಡ್ಬೇಕಾಗಿತ್ತಾ, ಎಷ್ಟು ಬಿಲ್ ಅಂತ ಕೇಳಿದಾಗ ಸರ್ಜರಿ ಜೊತೆ ಎಲ್ಲ ಸೇರಿ ಒಂದು 50 ಮಿಲಿಯನ್ ಆಗಿರ್ಬೇಕು ಅಂದಾಗ, ಇನ್ನು 50 ಮಿಲಿಯನ್ ಅಷ್ಟ ಅಮೌಂಟ್ ನ ಅವ್ನ ಹೆಂಗ್ ಕಟ್ಟದ ಅಂತ ಕೇಳಿದಾಗ ಡಾಕ್ಟರ್ ಅವರು ನನಗ್ ಗೊತ್ತಿಲ್ಲ ಸರ್, ಅವ್ರು ಬಂದು ನೆನ್ನೆ ಪೇ ಮಾಡ್ಬಿಟ್ಟೋದ್ರು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೀರೋನ ಮತ್ತೆ ರೂಹಿನ ತೋರಿಸ್ತಾರೆ. ಅವಳನ್ನ ಯಾವ್ದೋ ಒಂದ್ ಅಂಗಡಿಗೆ ಕರ್ಕೊಂಡೋಗಿ ಊಟ ತಿನ್ಸ್ತಾ ಇರ್ಬೇಕಾದ್ರೆ ಅವಳು ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾನೆ ಇರ್ತಾಳೆ. ಹೌದು ನನ್ನ ಕಿಡ್ನಾಪ್ ಮಾಡಕ್ಕೆ ಅಂತ ಕಾರ್ ಯೂಸ್ ಮಾಡಿದ್ದಲ್ಲ, ಅದನ್ನ ಯಾಕೆ ನೀನ್ ಸುಟ್ಬಿಟ್ಟೆ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಇನ್ನ ಕಾರ್ನ ಸುಡ್ದೆ ಇನ್ನೇನ್ ಮಾಡ್ತಾರೆ, ಅದು CCTV ಕ್ಯಾಮ್ರಾನಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಅದ್ ನನ್ನ ಹತ್ರ ಇದ್ರೆ ನಾನೆಲ್ಲಿ ಸಿಕ್ಕಾಕೊಳ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನ ಸುಟ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಕೇಳ್ತಾಳೆ, ಇದೆಲ್ಲ ನಿನಗೆ ಹೆಂಗ್ ಗೊತ್ತು ಅಂದಾಗ ಹೀರೋ ಹೇಳ್ತಾನೆ, ಈ ತರದೆಲ್ಲ ನಾನು ಎಷ್ಟು ನೋಡಿದೀನಿ ಫಿಲ್ಮ್ ಅಲ್ಲಿ ಅಂದಾಗ ಅವಳು ಹೇಳ್ತಾಳೆ, ಹಂಗಾದ್ರೆ ಅದನ್ನ ಬಿಟ್ಟು ನಿನ್ಗೇನು ಬೇರೆ ಪ್ಲಾನೇ ಇಲ್ವಾ, ಮತ್ತೆ ನೀನ್ ಅಷ್ಟು ಈಸಿಯಾಗಿ ನನ್ನ ಕಿಡ್ನಾಪ್ ಮಾಡಿದೆ ಅಂದಾಗ ಅವ್ನು ಹೇಳ್ತಾನೆ, ಮಾಡಕ್ ಕೇಳಿದ್ರು ನಾನ್ ಮಾಡ್ದೆ ಅಂತ ಬಾಯ್ ಬಿಟ್ಬಿಡ್ತಾನೆ. ಇವಳಿಗೆ ಅರ್ಥ ಆಗುತ್ತೆ ಬೇರೆ ಯಾರೋ ಇದಾರೆ ಅಂತ. ಏನು ಮಾಡಕ್ ಕೇಳ್ದೆ ಮಾಡ್ದೆ ಅಂದ್ರೆ ಏನ್ ಅರ್ಥ, ಯಾರದು ಅಂತ ಕೇಳಿದಾಗ ಇವನು ಅದೆಲ್ಲ ಏನಿಲ್ಲ ನೀನ್ ತಿನ್ನು ಅಂತ ಹೇಳ್ತಾನೆ. ಆದ್ರೆ ಅವಳು ಬಿಡ್ತಾ ಇಲ್ಲ, ನಾನ್ ಹೇಳಕ್ ಕೇಳ್ದೆ ಫಸ್ಟ್ ಆನ್ಸರ್ ಮಾಡು ಅಂದಾಗ ಇವ್ನ್ ಏನ್ ಹೇಳಲ್ಲ. ಇವಳು ಹೇಳ್ತಾಳೆ, ಓ ನೀನ್ ಕಾಲ್ ಮಾಡಿದ್ರೆ ಕೂಡ ಕಾಲ್ ಪಿಕ್ ಮಾಡ್ದಿರೋ ಒಂದ್ ದಂಡ ಇದೆಯಲ್ಲ, ಅದೇ ನಾನ್ ನಿನ್ಗೆ ಹೇಳಿರೋದು ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಅವ್ರನ್ನೆಲ್ಲ ದಂಡ ಗಿಂಡ ಅಂತೆಲ್ಲ ಹೇಳ್ಬೇಡ, ಅವರು ಕಿಯವ್ರ ಅಮ್ಮನೆ ಅಂದಾಗ ಇವಳು ಹೇಳ್ತಾಳೆ, ಕಿಯವ್ರ ಅಮ್ಮ ನನ್ನ ಯಾಕೆ ಕಿಡ್ನಾಪ್ ಮಾಡಕ್ ಕೇಳ್ತಾರೆ ಅಂದಾಗ ಇವ್ನು ಹೇಳ್ತಾನೆ, ಹೌದು ನೀನ್ ದೊಡ್ಡ ಶ್ರೀಮಂತರ ಮಗಳು, ನಿನ್ನ ಕಿಡ್ನಾಪ್ ಮಾಡಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟು
ಅವ್ರ ಈ ಕೆಲ್ಸನ ಮಾಡಿದ್ರು ಅಂತ ಹೇಳ್ತಾನೆ. ಅದಕ್ಕೆ ರೂಹಿ ಪಾಯಿಂಟ್ ಆಗಿ ಒಂದ್ ವಿಷಯನ ಕೇಳ್ತಾಳೆ. ಹೌದು, ನಮ್ಮ ಹತ್ರ ದುಡ್ಡಿತ್ತು, ನನ್ನ ಕಿಡ್ನಾಪ್ ಮಾಡದೆ ದುಡ್ಡು ಸಿಗುತ್ತೆ ಅಂತಂದ್ರೆ ಆತರ ಎಷ್ಟು ಜನ ಇದಾರೆ ಊರಲ್ಲಿ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಮಾತ್ರ ಯಾಕೆ ಕಿಡ್ನಾಪ್ ಮಾಡಕ್ ಕೇಳಿದ್ರು, ಇದ್ರಲ್ಲಿ ಏನೋ ವಿಷಯ ಇರೋ ತರ ಅನ್ಸಿಲ್ವಾ ಅಂದಾಗ ಹೀರೋಗ್ ಇವಾಗ ಅರ್ಥ ಆಗ್ತಾ ಇದೆ. ಹೌದಲ್ವಾ, ಯಾಕಿರ್ಬೋದು ಅಂತ. ಸರಿ ಸರಿ ಅದನ್ನೆಲ್ಲ ಯೋಚನೆ ಮಾಡ್ಬೇಡ, ತಗೋತೀನೋ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇರ್ತಾನೆ. ಆಗ ಅವಳು ಹೇಳ್ತಾಳೆ, ಸರಿ ನನ್ನ ನಿಮ್ ವೈಫ್ ಹತ್ರ ಕರ್ಕೊಂಡೋಗಿ ನಾನು ಅವ್ರನ್ನ ನೋಡಿ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಈಗ ಹಂಗೆ ಕಟ್ ಮಾಡಿ ಆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಹೆಂಗೋ ಕರೆಕ್ಟ್ ಆಗಿ ಹುಡ್ಕೊಂಡು ಹೀರೋ ಅವ್ರ ಮನೆ ಹತ್ರನೇ ಬಂದ್ಬಿಟ್ರು. ಇದಕ್ಕೂ ಮುಂಚೆ ಹೀರೋ ಮತ್ತೆ ರೂಹಿ ಇದ್ರಲ್ಲ, ಆ ಮನೆ ಹತ್ರನೇ ಬಂದ್ಬಿಟ್ರು. ಆದ್ರೆ ಈಗ ಅವ್ರಲ್ಲಿ ಇಲ್ವಲ್ಲ, ಒಳಗಡೆ ಹೋಗಿ ನೋಡ್ತಾರೆ. ಅದ್ರಲ್ಲಿ ಹೀರೋ ಅವ್ರ ಹೆಂಡತಿ ಫೋಟೋ ಮತ್ತೆ ಅವ್ರ ಮಗು ಫೋಟೋ ಎಲ್ಲ ಇರುತ್ತೆ. ಅದ್ರಲ್ಲಿ ಅವ್ರ ಹೆಂಡತಿ ಫೋಟೋ ನೋಡ್ಬಿಟ್ಟು ಕೇಳ್ತಾರೆ, ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ ಅಂದಾಗ ಅಸಿಸ್ಟೆಂಟ್ ಹೇಳ್ತಾರೆ, ಇಲ್ಲ ಸರ್, ಅವ್ರ ಮನೆ ಬಿಟ್ಟೋಗಿ 3 ವರ್ಷ ಆಗಿದೆ, ಎಲ್ಲಿದಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ತರ ಒಂದು ವಿಷಯ ನಡೀತಾ ಇರ್ಬೇಕಾದ್ರೆ ಆ ಸ್ಟ್ರೀಟ್ ಅಲ್ಲೇ ಯಾರೋ ಒಬ್ಬ ಕಾರಲ್ಲಿ ನೋಡಕ್ಕೆ ಟೆರರ್ ಆಗಿರ್ತಾನೆ. ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಅದಾದ್ಮೇಲೆ ಮತ್ತೆ ಹೀರೋನ ರೂಹಿನ ತೋರಿಸ್ತಾರೆ. ರೂಹಿಗಂತೂ ನಡೆದು ಟಯರ್ಡ್ ಆಗ್ಬಿಟ್ಟಿರುತ್ತೆ. ಟ್ಯಾಕ್ಸಿಗಾದ್ರೂ ಹೇಳಿ, ಟ್ಯಾಕ್ಸಿಯಲ್ಲಿ ಹೋಗೋಣ ಅಂದಾಗ ಹೀರೋ ಹೇಳ್ತಾನೆ, ನನ್ನ ಹತ್ರ ಕಾಸೆಲ್ಲ ಇಲ್ಲ, ನಡ್ಕೊಂಡೇ ಹೋಗ್ಬೇಕು ಅಂದಾಗ ನೀನು ನಿನ್ ಬಡತನ, ನಿನ್ನ ನಂಬ್ಕೊಂಡ್ ಬಂದಿದೀನಿ ನೋಡು, ನನ್ನ ನೋಡ್ಕೋಬೇಕು ಅಂತ ಬೈಕೊಂಡ್ ಬರ್ತಾಳೆ. ಆಗ ಹೀರೋ ಹೇಳ್ತಾನೆ, ಅಯ್ಯೋ ನೈಟ್ ಎಲ್ಲಿ ಮಲ್ಗೋದು ಅಂತ ಗೊತ್ತಿಲ್ವೇ ಅಂದಾಗ ರೂಹಿ ಹೇಳ್ತಾಳೆ, ಏನು ನೈಟ್ ಮಲ್ಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ, ಫಸ್ಟ್ ಸಿಯೋಲ್ ಹೆಂಗ್ ಹೋಗಿ ಸೇರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಅಂದಾಗ ಹೀರೋ ಹೇಳ್ತಾನೆ, ಎಲ್ಲಾ ಕಡೆನೂ ಪೊಲೀಸ್ ಅವ್ರು ಸುತ್ತಾ ಇದಾರೆ, ನಾವ್ ಹೆಂಗ್ ಇಲ್ಲಿಂದ ಸಿಯೋಲ್ ವರ್ಗು ಹೋಗಕ್ಕಾಗುತ್ತೆ, ನೀನ್ ಫಸ್ಟ್ ಅರ್ಥ ಮಾಡ್ಕೋ, ಒಂದು ಕೆಲ್ಸನ ನಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಅದರಿಂದ ನಾವ್ ಗಿವ್ ಅಪ್ ಆಗ್ಬೇಕು ಅಂದಾಗ ರೂಹಿ ಬೈತಾಳೆ, ಏನೋ ಗಿವ್ ಅಪ್ ಆಗ್ಬೇಕಾ, ಒಂದ್ ಹುಡುಗಿಗೆ ಇದೇ ತರನ ಹೇಳ್ಕೊಡೋದ್ ನೀನೆಲ್ಲ ಒಂದ್ ಅಪ್ಪನ ಅಂತ ಬೈದ್ ಬಿಡ್ತಾಳ. ಆಮೇಲೆ ಅವಳಗ್ ಫ್ಲಾಶ್ ಆಗುತ್ತೆ, ಓ ಫಸ್ಟ್ ಆಫ್ ಆಲ್ ನೀನ್ ನಮ್ಮ ಅಪ್ಪನೇ ಅಲ್ಲ, ನಾನೇನಕ್ ಹಂಗ ಅನ್ಲಿ ಅಂದಾಗ ಹೀರೋ ಹೇಳ್ತಾನೆ, ಪರವಾಗಿಲ್ಲ ಕರಿ, ಅಪ್ಪ ಅಂತಾದ್ರೂ ಕರಿ, ಅಂಕಲ್ ಆದ್ರೂ ಕರಿ, ನನಗೇನು ಪ್ರಾಬ್ಲಮ್ ಇಲ್ಲ ಅಂದಾಗ ಇವಳು ಹೇಳ್ತಾಳೆ, ಏನು ಅಂಕಲ್ ಅಂತ ಕರೆದ್ರೆ ನೀನ್ ನನ್ ಫ್ಯಾಮಿಲಿ ಆಗ್ತೀಯಾ, ನೀನಲ್ಲ ಏನ್ ನನ್ ಫ್ಯಾಮಿಲಿ ಅಲ್ಲ ಅಂತ ಹೇಳ್ತಾಳೆ. ಆಮೇಲೆ ಇವ್ನು ಹೇಳ್ತಾನೆ, ಸರಿ ಬಿಡು ಮಿಸ್ಟರ್ ಕಿಮ್ ಅಂತಾದ್ರೂ ಕರಿ ಅಂತ ಹೇಳಿದಾಗ ಇವಳು ಸ್ವಲ್ಪ ಯೋಚನೆ ಮಾಡಿ ನೋಡ್ತಾಳೆ. ಆ ರೆಸ್ಟೋರೆಂಟ್ ಅಲ್ಲಿ ಆ ಒಂದು ಲೇಡಿ ಅಲ್ಲಿ ಪಕ್ಕದಲ್ಲಿರೋರು ಯಾರನ್ನೋ ಒಬ್ಬನ್ನ ಪೊರ್ಕಿ ಅಂತ ಕರೆದಿರ್ತಾಳೆ. ಈಗ ಇವಳಿಗೆ ಅದಕ್ಕೆ ಮೀನಿಂಗ್ ಏನು ಗೊತ್ತಿಲ್ವಲ್ಲ. ಇವಳು ಹೀರೋನ ನೋಡಿದ ತಕ್ಷಣ ಏಯ್ ಪೊರ್ಕಿ ಅಂತ ಕರೆದ್ ಬಿಡ್ತಾಳ. ಹೀರೋಗ್ ಹಂಗೆ ಟೆನ್ಷನ್ ಆಗ್ಬಿಡುತ್ತೆ. ತಿರುಗಿ ನೋಡ್ಬಿಟ್ಟು, ನೀನ್ ನಿಮ್ ಅಜ್ಜಿ ಮನೆಗೆ ಹೋಗ್ಬಿಟ್ಟು ತುಂಬಾ ಬಾಯ್ ಕಲ್ತ್ಬಿಟ್ಟಿದ್ಯಾ, ಅಪ್ಪನ ಹತ್ರ ಎಲ್ಲ ಅನ್ಬಾರ್ದು ಅಂತ ಹೇಳ್ಬಿಟ್ಟು ಓಡೋಗಿ ಹಗ್ ಮಾಡ್ಕೊಂಡು ಸಮಾಧಾನ ಮಾಡ್ತಾನ. ರೂಹಿಗ್ ಹಂಗೆ ಟೆನ್ಷನ್ ಆಗುತ್ತೆ. ಅವಳ ಮುಟ್ಟಿ ಮಾತಾಡಿಸ್ತಾ ಇರೋದ್ರಿಂದ ಕಾಲಲ್ಲೇ ಓದಿತಾಳೆ. ಅವನಂಗೆ ಅಯ್ಯೋ ಅಮ್ಮ ಅಂತ ಹೇಳ್ಬಿಟ್ಟು ಕೆಡೆ ಕುತ್ಕೊಳ್ತಾನೆ. ಮತ್ತ್ಯಾಕ್ ನೀನ್ ನಂಗೆ ಕರೆದೆ ಅಂದಾಗ ರೂಹಿ ಹೇಳ್ತಾಳೆ, ಕರೆದ್ರೆ ನೀನನ್ನ ಮುಟ್ತೀಯಾ ಅಂತ ಹೇಳ್ಬಿಟ್ಟು ಜೊತೆಗೆ ಕಿಡ್ನಾಪ್ ಬೇರೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಇನ್ನೂಗೆ ಡೇಟ್ ಆಗ್ತಾಳ. ಅವ್ನು ಹೇಳ್ತಾನೆ, ಅಯ್ಯೋ ರೂಹಿ ರೋಡಲ್ಲಿ ಹಂಗೆಲ್ಲ ಮಾಡ್ಬೇಡ, ಯಾರಿಗಾದ್ರೂ ನೋಡಿದ್ರೆ ಡೌಟ್ ಬಂದ್ಬಿಡುತ್ತೆ ಅಂತ ಹೇಳ್ತಾಳ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಡೋಗಿ ಬೇರೆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಏನಂತ ನೋಡಿದ್ರೆ, ಈಗ ಇವರು ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಈ ತರ ಒಂದು 11 ವರ್ಷದ ಹುಡುಗಿನ ಯಾರೋ ಈ ತರ ಕರ್ಕೊಂಡೋದ್ರು ಅಂತ ಹೇಳಿ ಇನ್ಫಾರ್ಮೇಶನ್ ಪಾಸ್ ಮಾಡ್ಬೇಕೇನೋ. ಆ ಕೆಲಸನ ಮಾಡೋದಕ್ಕೆ ಪಾಪ ಕಷ್ಟಪಟ್ಟು ಮೂಗ್ನೆಲ್ಲ ಮುಚ್ಚಿಟ್ಕೊಂಡು ವಾಯ್ಸ್ ನೆಲ್ಲ ಇಟ್ಕೊಂಡು ಮಿಮಿಕ್ರಿ ಮಾಡ್ತಾ ಇರ್ತಾರೆ. ಏನು ಈ ವಾಯ್ಸ್ ಓಕೆನಾ, ಇಲ್ಲ ವಾಯ್ಸ್ ಏನಾದ್ರು ಇನ್ ಸ್ವಲ್ಪ ಲೋ ಮಾಡ್ಬೇಕಂತ ಕೇಳಿದಾಗ ರೂಹಿ ಲೈಟ್ ಆಗಿ ಟೆನ್ಷನ್ ಆಗ್ತಾಳೆ. ನೀನ್ ಗೊತ್ತಿದ್ದು ಮಾಡ್ತೀಯಾ ಗೊತ್ತಿಲ್ದೆ ಮಾಡ್ತೀಯಾ ನನ್ಗೊಂದು ಗೊತ್ತಾಗ್ತಾ ಇಲ್ಲ. CCTV ಕ್ಯಾಮ್ರಾನಲ್ಲಿ ವಾಯ್ಸ್ ಎಲ್ಲ ರೆಕಾರ್ಡ್ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಪೊಲೀಸ್ ಅವ್ರಿಗೆ ನೀನ್ ಗೊತ್ತಾಗೋದೇ ಇಲ್ಲ, ನಿನ್ ವಾಯ್ಸು ಗೊತ್ತಾಗಲ್ಲ ಅಂದಾಗ ಓ ಹೌದಲ್ಲ ಅಂತ ಈಗ ಹೀರೋಗೆ ಫ್ಲಾಶ್ ಆಗುತ್ತೆ. ಅದಾದ್ಮೇಲೆ ಹೆಂಗೋ ಇನ್ಫಾರ್ಮೇಶನ್ ಪೊಲೀಸ್ ಅವ್ರಿಗೆ ಪಾಸ್ ಮಾಡ್ಬಿಟ್ಟ. ಇನ್ನೊಂದ್ ಕಡೆ ಆ ಪಾರ್ಕ್ ಅನ್ನ ಪೊಲೀಸ್ ನ ತೋರಿಸ್ತಾರೆ. ಅವ್ರಂತೂ ರೂಹಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಆ ಚಿಕ್ಕ ಹುಡುಗಿನೇ ವಾಂಟೆಡ್ ಆಗ ಅವ್ನ ಜೊತೆ ಹೋಗಿರೋ ತರ ಇದೆಯಲ್ಲ, ಏನ್ ವಿಷಯ ಇರ್ಬೋದು ಅಂತ ನೋಡ್ತಾ ಇರ್ಬೇಕಾದ್ರೆ ಅಸಿಸ್ಟೆಂಟ್ ಬಂದು ಒಂದ್ ವಿಷಯನ ಹೇಳ್ತಾರೆ. ಸರ್, ಹೀರೋ ಅವರ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡಿದೆ, ಅವ್ರ ಅಕೌಂಟ್ ಅಲ್ಲಿ ಯಾವ್ದೇ ಆತರ ಹೆವಿ ಅಮೌಂಟ್ ಟ್ರಾನ್ಸ್ಫರ್ ಆಗಿಲ್ಲ, ಮೋಸ್ಟ್ಲಿ ಅವ್ನು ಕ್ಯಾಶ್ ಆಗಿ ಕಟ್ಟಿರ್ಬೇಕು. ಅದ್ರಲ್ಲೂ ರೂಹಿ ಅವ್ರ ಅಪ್ಪದು ಬ್ಯಾಂಕ್ ಅಕೌಂಟ್ ಎಲ್ಲ ಚೆಕ್ ಮಾಡಿದಾಗ 5 ಜನರ ಅಕೌಂಟ್ ಇಂದ 2 ಮಿಲಿಯನ್ ಈ ಡಾಕ್ಟರ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿದೆ. ಅಂದ್ರೆ ರೂಹಿ ಅವ್ರ ಅಪ್ಪ ಅಕೌಂಟ್ ಗೆ ಟೋಟಲ್ ಆಗಿ 10 ಮಿಲಿಯನ್ ಟ್ರಾನ್ಸ್ಫರ್ ಆಗಿದೆ. ಅದ್ರ ಬಗ್ಗೆ ಏನ್ ವಿಷಯ ಅಂತ ಹೇಳ್ಬಿಟ್ಟು ಕಂಡಿಡಿಬೇಕು ಅಂತ ರಿಪೋರ್ಟ್ ಎಲ್ಲ ಕೊಡ್ತಾರೆ. ಇನ್ನೊಂದ್ ಕಡೆ ಕಂಟ್ರೋಲ್ ರೂಮ್ ಗೆ ಆಲ್ರೆಡಿ ಅವ್ರು ಇನ್ಫಾರ್ಮೇಶನ್ ಪಾಸ್ ಮಾಡಿರ್ತಾರಲ್ಲ, 11 ವಯಸ್ಸದ ಹುಡುಗಿ ತರ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ಈಗ ಅದೇ ತರ ಒಂದು ಇನ್ಫಾರ್ಮೇಶನ್ ಬಂದಿದ ತಕ್ಷಣ ಎಲ್ಲರೂ ಅಲರ್ಟ್ ಆಗ್ತಾರೆ. ಅಂದ್ರೆ ಅವ್ರು ಯಾವ್ದೋ ಒಂದು ಡೈರೆಕ್ಷನ್ ಅಲ್ಲಿ ಹೋದ್ರು ಅಂತ ಹೇಳಿದಕ್ಕೆ ರೈಲ್ವೆ ಸ್ಟೇಷನ್ ಅಲ್ಲಿ ಇರೋ ಪೊಲೀಸ್ ಅವರೆಲ್ಲ ಕೂಡ ಅಲ್ಲಿಂದ ಆ ಕಡೆ ಹೊರಟೋಗ್ತಾರೆ. ಇದನ್ನ ನೋಡ್ಬಿಟ್ಟು ರೂಹಿಗೂ ಮತ್ತೆ ಇವ್ರಿಗೆ ಫುಲ್ ಸಂತೋಷ ಆಗ್ಬಿಡುತ್ತೆ. ಹೀರೋನೇ ಜಾಸ್ತಿ ಸಂತೋಷ ಪಡೋದು. ಪರವಾಗಿಲ್ಲ ರೂಹಿ, ನೀನ್ ಹಾಕಿದ ಪ್ಲಾನ್ ಕರೆಕ್ಟ್ ಆಗಿ ವರ್ಕೌಟ್ ಆಗಿದೆ, ನಾನು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ತುಂಬಾನೇ ಭಯ ಆಗ್ತಾ ಇತ್ತು, ಆದ್ರೆ ಈಗ ಫುಲ್ ಖುಷಿ ಆಗ್ತಿದೆ ಅಂದಾಗ ರೂಹಿ ಹೇಳ್ತಾಳೆ, ನಿಜವಾಗ್ಲೂ ನಿಮ್ಮನ್ನ ನೋಡ್ತಾ ಇದ್ರೆ ಏನು ಗಟ್ಸೇ ಇಲ್ದೆ ನನ್ನ ಹೆಂಗ್ ಕಿಡ್ನಾಪ್ ಮಾಡಕ್ ನೀವು ಅಷ್ಟು ಮುಂದೆ ಬಂದ್ರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ಹೀರೋ ಹೇಳ್ತಾನೆ, ನಿನ್ನ ಕಿಡ್ನಾಪ್ ಮಾಡಕ್ ನನಗ್ ತುಂಬಾನೇ ಭಯ ಇತ್ತು, ಆದ್ರೆ ನೀನೇ ಬಂದು ಬಿದ್ದೆ ಅಲ್ಲ, ಅದಕ್ಕೆ ನೀನ್ ಎತ್ತಾಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಹಂಗೆ ಹೀಗೆ ಅಂತ ನಗ್ತಾ ಇರ್ತಾರ. ರೂಹಿನೇ ನೋಡ್ತಾಳೆ, ನಿಮ್ಮನ್ನ ಇಟ್ಕೊಂಡು ಇನ್ನು ಏನೆಲ್ಲಾ ಮಾಡ್ಬೇಕೋ ಗೊತ್ತಿಲ್ವೇ ಅನ್ನೋ ತರ. ಆದ್ರೆ ಇನ್ನೂ ಅಲ್ಲೊಬ್ರು ಇದಾರೆ ಪೊಲೀಸ್ ಅವರು ಈ ಫೋಟೋನ ಕೈಲಿ ಇಟ್ಕೊಂಡು ಹೋಗೋರ್ ನಂಬರ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋ ಹೇಳ್ತಾನೆ, ಹೋಯ್ತೋಯ್ತು ಇವ್ರ ಹತ್ರ ಸಿಕ್ಕಾಕೊಂಡ್ರೆ ಅಷ್ಟಾಮೇಲೆ ಈಗೇನ್ ಮಾಡೋದು ಅಂತ ಹೇಳಿದಾಗ ರೂಹಿ ಹೇಳ್ತಾಳೆ, ನಾವಿಬ್ರು ಒಟ್ಟಾಗಿ ಹೋದ್ರೆ ಸಿಕ್ಕಾಕೊಳ್ಳೋದ್ ಗ್ಯಾರಂಟಿ, ಸೊ ನೀನ್ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗು, ನಾನ್ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತೀನಿ, ಮತ್ತೆ ಹೊರಗಡೆ ಹೋದ್ಮೇಲೆ ಮೀಟ್ ಆಗೋಣ ಅಂತ ಹೇಳ್ತಾಳೆ. ಆಗ ಹೀರೋ ಹೇಳ್ತಾನೆ, ಹಂಗೆಂಗ್ ಆಗುತ್ತೆ ಅಂದಾಗ ರೂಹಿ ಇಲ್ಲ ಇದೇ ಕರೆಕ್ಟ್ ಆದ ದಾರಿ ಅಂತ ಹೇಳ್ಬಿಟ್ಟು ಅಲ್ಲಿ ಯಾವ್ದೋ ಒಂದು ಫ್ಯಾಮಿಲಿ ಬರ್ತಾ ಇರುತ್ತೆ. ರೂಹಿ ಕ್ಯಾಶುಯಲ್ ಆಗಿ ಹೋಗ್ಬಿಟ್ಟು ಆ ಫ್ಯಾಮಿಲಿ ಜೊತೆ ಮಿಂಗಲ್ ಆಗ್ಬಿಡ್ತಾಳೆ. ಅಲ್ಲೊಂದ್ ಮಗು ಇರುತ್ತೆ, ಕೊಡಿ ನಾನ್ ಮಗುನ ಎತ್ಕೊಂಡ್ ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಜಾಯಿಂಟ್ ಹೊಡ್ಕೊಂತಾಳೆ. ಆಕ್ಚುಲಿ ಪೊಲೀಸ್ ನೋಡ್ಬಿಡ್ತಾನೆ, ಆ ಹುಡುಗಿ ತರನೇ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಗಮನಿಸ್ತಾನೆ. ಆದ್ರೆ ಆ ಹುಡುಗಿ ಆ ಫ್ಯಾಮಿಲಿ ಜೊತೆ ತುಂಬಾ ಕ್ಲೋಸ್ ಆಗಿರೋದ್ರ ನೋಡ್ಬಿಟ್ಟು ಇರೋದಿಲ್ಲ ಬಿಡು ಅಂತ ಹೇಳ್ತಾನೆ. ಆದ್ರೆ ಅವ್ನ ಆ ಕಡೆ ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಆ ಗ್ಯಾಪ್ ಅಲ್ಲಿ ಹೀರೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಆ ಹುಡುಗಿ ಕೂಡ ಆ ಫ್ಯಾಮಿಲಿ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಇನ್ನೊಂದ್ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಆ ಪಾರ್ಕ್ ಇರೋ ಜಾಗಕ್ಕೆ ಇನ್ನೊಬ್ರು ಹೋಗ್ಬಿಟ್ಟು ಇನ್ಫಾರ್ಮೇಶನ್ ಹೇಳ್ತಾ ಇರ್ತಾರೆ. ಸರ್, ಈ ತರ 10 ವಯಸ್ಸದ ಹುಡುಗಿ ಆ ಕಡೆ ಇದ್ದಾಳೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಬಂದಿದೆ ಅಂದಿದ ತಕ್ಷಣ ಪಾರ್ಕ್ ಗೆ ಶಾಕ್ ಆಗುತ್ತೆ. ನಾವ್ ಆಕ್ಚುಲಿ ಈ ವಿಷಯ
ಲೊಕೇಶನ್ ಪಬ್ಲಿಕ್ ಮಾಡೇ ಇಲ್ವೇ, ಹಂಗಿರ್ಬೇಕಾದ್ರೆ ಯಾರು ಕರೆಕ್ಟ್ ಆಗಿ 10 ವಯಸ್ಸು ಹುಡುಗಿ 11 ವಯಸ್ಸು ಹುಡುಗಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ ಅಂದಾಗ ಸರ್ ಯಾರೋ ಸಿಟಿಸನ್ ಅಂತ ಹೇಳ್ತಾರಾ? ಯೋ ನಿಮ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡೋ ಬುದ್ಧಿ ಇಲ್ವಾ? ಅವರೇ ಇದನ್ನ ಪ್ಲಾನ್ ಮಾಡಿ ಮಾಡ್ತಾ ಇರೋದು. ಫಸ್ಟ್ ರೈಲ್ವೆ ಸ್ಟೇಷನ್ ಗೆ ಆಳುಗಳನ್ನ ಕಳಿಸಿ ಅಂತ ಹೇಳ್ತಾರೆ. ಆದ್ರೆ ಅಷ್ಟರಲ್ಲಿ ಪೊಲೀಸರು ಅಲ್ಲಿ ಹೋಗೋದಕ್ಕೂ ಮುಂಚೆನೆ ಹೀರೋ ಮತ್ತೆ ರುಹಿ ಇಬ್ರು ಒಂದು ಟ್ರೈನ್ ಹತ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಅವಾಗ ಕೂಡ ರುಹಿ ಬೈ ಇಟ್ಕೊಂಡು ಸುಮ್ನೆ ಇಲ್ಲ, ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾನೆ ಇರ್ತಾಳೆ. ಹೌದು ನಿಮ್ ವೈಫ್ ಜೊತೆ ನಿಮ್ಗೆ ಡಿವೋರ್ಸ್ ಆಗೋಯ್ತಾ ಅಂದ್ರೆ ಅವ್ನ್ ಹೇಳ್ತಾನೆ ಡಿವೋರ್ಸ್ ಎಲ್ಲ ಆಗಿಲ್ಲ, ಅದು ಬೇರೆ ತರ, ನೀನ್ ಸುಮ್ನೆ ಇರು ಅದನ್ನ ಕೇಳ್ಬೇಡ ಅಂದಾಗ ಇವಳು ಹೇಳ್ತಾಳೆ ಏನು ಬೇರೆ ತರನಾ? ಬೇರೆ ತರ ಅಂದ್ರೆ ಅವ್ರ ಯಾರ ಜೊತೆ ಹತ್ರ ಓಡೋಗ್ಬಿಟ್ರ ಅಂದಾಗ ಬಿಟ್ಬಿಡು ಅವಳು ಓದ್ಲು, 3 ವರ್ಷದ ಹಿಂದೆ ಓದ್ಲು, ಮತ್ತೆ ಒಂದಿನ ಬಂದ್ಲು ಅಷ್ಟೇ, ಸುಮ್ನೆ ಅದ್ರ ಬಗ್ಗೆನೆ ಕೇಳಿ ನನ್ ಮನ್ಸ್ನ ನೋಯಿಸ್ಬೇಡ, ಈ ತರ ಎಲ್ಲ ಕೇಳ್ತಿದ್ರೆ ನನಗ್ ಕಷ್ಟ ಆಗುತ್ತಾ ಇಲ್ವಾ ಅಂದಾಗ ರುಹಿ ಹೇಳ್ತಾಳೆ ಓ ಒಂದೇ ನೈಟ್ ಅಲ್ಲಿ ಅಪ್ಪ ಅಮ್ಮನೆಲ್ಲ ಕಳ್ಕೊಂಡಿರೋ ನಾನು ನಿನಗೆ ಸಮಾಧಾನ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ಏನ್ ಸುಮ್ನೆ ಅಪ್ಪ ಅಮ್ಮ ಇಲ್ಲ ಅಂತ, ನನಗೂ ಅಪ್ಪ ಅಮ್ಮ ಇಲ್ಲ, ನಾನು ಹುಟ್ಟಿದಾಗ್ಲೇ ಅವ್ರು ಸತ್ತೋದ್ರು, ಇದಕ್ಕೆಲ್ಲ ಸರಿ ಆಯ್ತು, ಬಾಯ್ ಮುಚ್ಚು ಅಂತ ಹೇಳ್ತಾನ. ರುಹಿ ಕೇಳ್ತಾಳೆ ಸರಿ ಆಯ್ತು ನಿಮ್ ವೈಫ್ ಅಲ್ಲೇ ಇದ್ದಾಳೆ ಅಂತ ನಿನ್ಗೆ ಗೊತ್ತು ಅಂದಾಗ ಇವ್ನು ಹೇಳ್ತಾನೆ ಅವಳು ಅವಾಗ ಬಂದ್ ಹೋಗ್ತಾ ಇದ್ಲಲ್ಲ, ಸರಿ ಎಲ್ಲಿದ್ದಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದಿನ ಫಾಲೋ ಮಾಡ್ಕೊಂಡೆ ಹೋಗಿ ಕಂಡಿಡ್ಬಿಟ್ಟೆ ಅಂದಾಗ ಇವಳು ಹೇಳ್ತಾಳೆ ನೋಡಪ್ಪ ಪರವಾಗಿಲ್ಲ ನೀನು ಒಂದು ಸ್ಟಾಕರ್ ಅಂದಾಗ ಇವ್ನು ಹೇಳ್ತಾನೆ ನಿನ್ ಬಾಯ್ ಜಾಸ್ತಿ, ನಿನ್ಗೆ ಜೋರಾಗಿ ಮಾತಾಡ್ಬೇಡ, ನೀನೇನ ಸಿಕ್ಕಾಕ್ಸ್ಬಿಡೋ ತರ ಇದೆಯಾ ಅಂತ ಹೇಳ್ತಾನ. ಅದಕ್ಕೆ ರುಹಿ ಹಂಗೆ ನಕ್ಕೊಂಡ್ ಕೂತಿರ್ತಾಳೆ. ಇನ್ನೊಂದ್ ಕಡೆ ಪಾರ್ಕ್ ನ ತೋರಿಸ್ತಾರೆ. ಅಂದ್ರೆ ಅವ್ರ ಟೀಮ್ ಫುಲ್ ಆಗಿ ರೈಲ್ವೆ ಸ್ಟೇಷನ್ ಅಲ್ಲಿ ನಡೆದಿರೋದನ್ನೆಲ್ಲ ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡ್ತಾ ಇರ್ತಾರೆ. ಅದನ್ನ ನೋಡಿದ್ರೆ ಪಾರ್ಕ್ ಗೆ ಕನ್ಫರ್ಮ್ ಆಗೋಯ್ತು ಹೀರೋ ಬಂದು ಕಂಪಲ್ ಮಾಡಿ ರುಹಿನ ಕರ್ಕೊಂಡ್ ಹೋಗ್ತಾ ಇಲ್ಲ ಅಂತ, ಆ ಹುಡುಗಿನ ಕಂಪಲ್ ಮಾಡಿ ಹೀರೋನ್ ಕರ್ಕೊಂಡ್ ಹೋಗೋ ತರ ಇದೆ ಅಂತ ಕಂಡಿಡ್ದ್ ಬಿಡ್ತಾನೆ. ಇನ್ನೊಂದ್ ಕಡೆ ಆ ಸೈಕೋನ ತೋರಿಸ್ತಾರೆ. ಇದಕ್ಕೂ ಮುಂಚೆ ರುಹಿನ ಅಟ್ಯಾಕ್ ಮಾಡಿದ್ದಲ್ವಾ, ಇವಾಗ ಅವ್ನ್ ಮತ್ತೆ ಹೀರೋ ಮನೆಗೆ ಹೋಗ್ಬಿಟ್ಟು ಹೀರೋ ಮನೇಲಿ ಏನೋ ಹುಡುಕ್ತಾ ಇರ್ತಾನೆ. ಆತರ ಏನ ಹುಡುಕ್ತಾ ಇದಾನೆ ಅಂತ ಗೊತ್ತಿಲ್ಲ. ಅದೇ ಟೈಮಲ್ಲಿ ಹಿಂದ್ಗಡೆಯಿಂದ ಒಬ್ಬ ಬಂದು ಅಟ್ಯಾಕ್ ಮಾಡ್ತಾನೆ. ಬೇರೆ ಯಾರೋ ಅಲ್ಲ, ಆ ಪೊಲೀಸರು ಹೀರೋ ಅವ್ರ ಮನೆ ಹುಡುಕ್ಬೇಕಾದ್ರೆ ಒಬ್ಬ ಕಾರಲ್ಲಿ ಕುತ್ಕೊಂಡು ನೋಡಿರ್ತಾನಲ್ಲ ಟೆರರ್ ಆಗಿ, ಅವನೇ ಬಂದವನು ಈಗ ಈ ಸೈಕೋನ ಅಟ್ಯಾಕ್ ಮಾಡ್ಬಿಟ್ಟು ಅವನನ್ನ ಕಟ್ ಹಾಕ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾನೆ. ಏನಕ್ಕೋ ಆ ಹುಡುಗಿನ ಕಿಡ್ನಾಪ್ ಮಾಡಕ್ ಏನಕ್ ಟ್ರೈ ಮಾಡ್ತಾ ಇದೀಯಾ, ನೀನೇನಕ್ಕೆ ಕೆಲಸ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ ನನಗೇನು ಗೊತ್ತಿಲ್ಲ, ನನಗ್ ದುಡ್ಡು ಕಳ್ಸ್ಬಿಟ್ಟು ಕೆಲಸನ ಮಾಡಕ್ ಹೇಳಿದ್ರು ನಾನ್ ಮಾಡ್ತಾ ಇದೀನಿ ಅಷ್ಟೇ ಅಂತ ಹೇಳ್ತಾನೆ. ನಿಜ ಹೇಳ್ತೀಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ನ್ ಕಾಲಲ್ಲಿ ಹಂಗೆ ಕತ್ತಿಯಲ್ಲಿ ಚುಚ್ತಾನೆ. ಅದೇ ಟೈಮಲ್ಲಿ ಅವ್ನ ಹಿಂದ್ಗಡೆ ಯಾರೋ ಓಡಾಡೋ ತರ ಅನ್ಸುತ್ತೆ, ಯಾರು ಅಂತ ಹೇಳ್ಬಿಟ್ಟು ಅವನು ಸೌಂಡ್ ಬರೋ ಕಡೆಗೆ ಓಡೋಗ್ತಾನೆ. ಆದ್ರೆ ಯಾರು ಕಾಣಿಸೋದಿಲ್ಲ. ಮತ್ತೆ ಸೈಕೋ ಹತ್ರ ಬಂದ್ ನೋಡೋಷ್ಟ್ರಲ್ಲಿ ಯಾರೋ ಅವನ್ನ ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನೋ ಒಂದು ನಡೀತಾ ಇದೆ, ಬಟ್ ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಹೀರೋನ ಮತ್ತೆ ರುಹಿನ ತೋರಿಸ್ತಾರೆ. ಹೆಂಗೋ ಇಬ್ರು ಸೇಫ್ ಆಗಿ ಸಿಯೋಲ್ಗೆ ಬಂದ್ಬಿಟ್ರು. ಇಷ್ಟು ದಿನ ಈ ಕಿಡ್ನಾಪ್ ಕೇಸ್ ನ ಪಬ್ಲಿಕ್ ಮಾಡದೇ ಇದ್ರಲ್ವಾ, ಆದ್ರೆ ಈಗ ಪೊಲೀಸರು ಪಬ್ಲಿಕ್ ಮಾಡ್ಬಿಟ್ರು. ಅಲ್ಲಿ ದೊಡ್ಡದಾಗ ಒಂದು ಟಿವಿ ಇರುತ್ತೆ, ಅಲ್ಲಿ ನ್ಯೂಸ್ ಆಗಿ ಪ್ಲೇ ಆಗ್ತಾ ಇರುತ್ತೆ. ಈ ತರ ಮಿಸ್ಟರ್ ಕಿಮ್ಮನ್ ಅವರು ರುಹಿನ ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಇದನ್ನ ನೋಡ್ಬಿಟ್ಟು ಇಬ್ರು ಭಯ ಪಡ್ತಾರೆ. ಅದ್ರಲ್ಲೂ ನಮ್ ಹೀರೋಗಂತೂ ಕೈ ಕಾಲೆಲ್ಲ ನಡ್ಕ ಶುರು ಆಗ್ಬಿಡುತ್ತೆ. ಅಯ್ಯೋ ಏನ್ ಮಾಡೋದೀಗ ಅಂತ. ರುಹಿ ಹೇಳ್ತಾಳೆ ಭಯ ಪಡ್ಬೇಡ, ಈಗ ತಾನೇ ಇದನ್ನ ಪಬ್ಲಿಕ್ ಮಾಡಿದ್ದಾರೆ, ಇದು ಇನ್ನೂ ಜನನ ರೀಚ್ ಮಾಡಿರೋದಿಲ್ಲ, ಅಷ್ಟ್ರಲ್ಲಿ ನಾವೇನಾದ್ರೂ ಮಾಡ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಅದ್ರಲ್ಲೂ ಆ ಹುಡುಗಿನೇ ಫುಲ್ ಆಗಿ ಹೀರೋನ ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಕರೆಕ್ಟ್ ಆಗಿ ಹೀರೋ ಅವ್ರ ಹೆಂಡತಿ ಎಲ್ಲಿರ್ತಾಳೆ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಆಕ್ಚುಲಿ ನೂಡಲ್ಸ್ ಏನೋ ತಗೊಂಡ್ಬಂದ್ ತಿಂತಾ ಇರ್ತಾರೆ. ರುಹಿ ಕೇಳ್ತಾಳೆ ನಿನ್ ಕರೆಕ್ಟ್ ಆಗಿ ಗೊತ್ತಾ ನಿನ್ ವೈಫ್ ಇಲ್ಲೇನ ಇರೋದು ಅಂದಾಗ ಅವ್ನು ಹೇಳ್ತಾನೆ ನಾನು ಒಂದ್ಸತಿ ಅವಳನ್ನ ಫಾಲೋ ಮಾಡ್ಕೊಂಡ್ ಬಂದಾಗ ಈ ಜಾಗಕ್ಕೆ ಬಂದಿದ್ದು, ಇನ್ ಕೇಸ್ ಜಾಗ ಏನಾದ್ರು ಚೇಂಜ್ ಆಗಿದ್ರೆ ನನ್ಗೇನ್ ಗೊತ್ತು, ನೀನ್ ಸೈಲೆಂಟ್ ಆಗಿ ತಿನ್ನು ಅಂತ ಹೇಳ್ಬಿಟ್ಟು ಅವ್ನ್ ತಿನ್ನಿಸ್ತಾನೆ. ಯಾವಾಗ ಅವನೇ ತಾನೇ ತಿನ್ಸೋದು, ಇವಳು ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾನೆ ಇರ್ತಾಳೆ. ಅದೇ ಟೈಮ್ಗೆ ಹೀರೋ ಅವ್ರ ಹೆಂಡತಿ ಕೂಡ ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಹೀರೋ ಹಂಗೆ ಬಚ್ಚಿಟ್ಕೊಳ್ತಾನೆ. ರುಹಿನ ಹೋಗಿ ಮಾತಾಡ್ಸೋದು. ಅವಳನ್ನ ನೋಡಿದ ತಕ್ಷಣ ಯಾರ್ ನೀನು ಅಂತ ಕೇಳ್ತಾಳ. ಅದಕ್ಕೆ ರುಹಿ ಹೇಳ್ತಾಳೆ ಏನು ಯಾರ್ ನಾನ್ ಯಾರಂತ ನಿಮಗ್ ನಿಜವಾಗ್ಲೂ ಗೊತ್ತಿಲ್ವಾ, ನಿಮ್ ಹತ್ರ ಮಾತಾಡ್ಬೇಕು, ಒಳಗಡೆ ಬನ್ನಿ ಅಂತ ಕರೀತಾರೆ. ಅಲ್ಲಿಂದ ಹೀರೋ ಬಗ್ಗೆ ನೋಡ್ತಾ ಇರೋದನ್ನ ಹೀರೋ ಅವ್ರ ವೈಫ್ ನೋಡ್ಬಿಡ್ತಾಳೆ. ಚೆನ್ನಾಗ್ ಕಾಣಿಸೋ ತರ ಬಚ್ಚಿಟ್ಕೊಂಡಿದ್ದೀರಾ, ಬನ್ನಿ ಒಳಗಡೆ ಅಂತ ಕರೆದ್ಬಿಟ್ಟು ಹಂಗೆ ಮೇಲೆ ಹೋಗ್ತಾರೆ. ಅವ್ರ ಹಂಗೆ ಕೂಲ್ ಡ್ರಿಂಕ್ಸ್ ನ ಕೊಟ್ಟಿರ್ತಾರೆ ಕುಡಿಯಕ್ಕೆ. ಆಗ ರುಹಿ ಹೇಳ್ತಾಳೆ ಹೊರಗಡೆ ತುಂಬಾ ಕೋಲ್ಡ್ ಆಗಿದೆ, ಕುಡಿಯಕ್ ಹಾಟ್ ಆಗಿ ಏನಾದ್ರು ಕೊಡಿ ಅಂದಾಗ ಇವಳಿಗೆ ಅರ್ಥ ಆಗೋಯ್ತು ಇವಳ ಹತ್ರ ಮಾತಾಡಕ್ ಆಗಲ್ಲ ಚಿಕ್ಕ ಹುಡುಗಿ ಹತ್ರ ಅಂದ್ಬಿಟ್ಟು ಹೋಗಿ ಹೀರೋ ಹತ್ರ ಮಾತಾಡ್ತಾರೆ. ಯೋ ಇಲ್ಗಿನ ಕೈಯ ಕರ್ಕೊಂಡ್ ಬಂದೆ ಅಂದಾಗ ರುಹಿ ಹೇಳ್ತಾಳೆ ಕಿಡ್ನಾಪ್ ಮಾಡಕ್ ಕೇಳಿದ್ದೆ ನೀನು, ಇಲ್ಲಿಗ್ ಬರ್ದೆ ಇನ್ನೆಲ್ಗ್ ಹೋಗ್ತಾರೆ, ಬನ್ನಿ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಕರೀತಾಳೆ. ಹೀರೋ ಅವ್ರ ವೈಫ್ ನೋಡ್ಬಿಟ್ಟು ಕೇಳ್ತಾರೆ ಹೌದು ನನ್ನನ್ ಯಾಕೆ ಕಿಡ್ನಾಪ್ ಮಾಡಕ್ ಕೇಳಿದ್ರಿ, ನನ್ನನ್ನೇ ಏನಕ್ಕೆ ಕಿಡ್ನಾಪ್ ಮಾಡಕ್ ಕೇಳಿದ್ರಿ ಅಂದಾಗ ಅವ್ರು ಹೇಳ್ತಾರೆ ನಿಮ್ ಅಪ್ಪ ಮಾತ್ರ ತುಂಬಾ ದುಡ್ಡಿತ್ತು ಅದಕ್ಕೋಸ್ಕರ ಅಂದಾಗ ಇವಳು ಹೇಳ್ತಾಳೆ ದುಡ್ಗೋಸ್ಕರ ಆಗಿದ್ರೆ ನಾನೇ ಬೇಕಾಗಿತ್ತಾ, ಬೇರೆ ಎಷ್ಟು ಜನ ಇದ್ದಾರೆ, ಆದ್ರೆ ಅದಲ್ಲ ರೀಸನ್, ಏನ್ ರೀಸನ್ ಅಂತ ಕರೆಕ್ಟ್ ಆಗಿ ಹೇಳಿ ಅಂತ ಕೇಳಿದಾಗ ಆ ಲೇಡಿ ಹೇಳ್ತಾಳೆ ಇಲ್ಲ ಅದೊಂದೇ ರೀಸನ್ ಅಂತಲ್ಲ, ಅವ್ರು ನಿನ್ನ ಅಬ್ಯೂಸ್ ಮಾಡಿದ್ದಾರೆ, ಅವ್ರು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿ ಕಂಪ್ಲೇಂಟ್ ಕೊಡಲ್ಲ. ಅದೇ ಅಂದಾಗ ರುಹಿ ನಗ್ತಾಳೆ ಏನು ಇಷ್ಟು ಚಿಕ್ಕ ಗಾಯಕ್ಕೆ ಅವ್ರು ಕಂಪ್ಲೇಂಟ್ ಮಾಡೋವರೆಗೂ ಹೋಗ್ತಾರ, ನಮ್ಮ ಅಪ್ಪ ಅಮ್ಮ ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ ನನಗ್ ಗೊತ್ತಾಯ್ತು, ಅವ್ರಿಗಿರೋ ಇನ್ಫ್ಲೂಯೆನ್ಸ್ ಗೆ ಇದನ್ನ ಆಳುಗಳನ್ನ ಇಟ್ಟೆ ಮುಗಿಸಬಹುದಾಗಿತ್ತು, ಯಾಕೆ ನಿಮ್ಗೆ ಆ ವಿಷಯ ಗೊತ್ತಿಲ್ವಾ ಅಂತ. ಇದನ್ನ ಕೇಳಿಸ್ಕೊಂಡು ಹೀರೋಗೆ ಶಾಕ್ ಆಗುತ್ತೆ. ಪರವಾಗಿಲ್ವೇ ಹುಡುಗಿ ಪಾಯಿಂಟ್ ಆಗಿ ಮಾತಾಡ್ತಾ ಇದ್ದಾಳೆ ಅಂತ. ಅದೇ ಟೈಮ್ ಅಲ್ಲಿ ಈ ದೊಡ್ಡ ಆಫೀಸರ್ಸ್ ಎಲ್ಲ ಒಂದು ಮೀಟಿಂಗ್ ನ ಹಾಕಿರ್ತಾರೆ. ಅಲ್ಲಿ ರುಹಿ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ಆ ಹುಡುಗಿಗೆ ಎಷ್ಟೇ ವಯಸ್ಸು 11 ವರ್ಷ ಆಗಿದ್ರೆ ಕೂಡ ಭಯಂಕರ ಜೀನಿಯಸ್, ಆ ಹುಡುಗಿ ಸಾಮಾನ್ಯವಾದ ಹುಡುಗಿ ಅಲ್ಲ ಅಂತ. ಆ ವಿಷಯನೇ ಈಗ ಇಲ್ಲಿ ಹೀರೋ ವೈಫ್ ಕೂಡ ಹೇಳ್ತಾ ಇದ್ರೆ ಹೀರೋಗೆ ಶಾಕ್ ಆಗುತ್ತೆ. ಹೌದಾ ನೀನ್ ಅಷ್ಟು ಬುದ್ಧಿವಂತೆನಾ, ನೀನ್ ಅಷ್ಟು ಜೀನಿಯಸ್ ಅಂತ ಕೇಳಿದಾಗ ರುಹಿ ಹೇಳ್ತಾಳೆ ಇರ್ಬೋದೇನೋ, ಆದ್ರೆ ಈ ವಿಷಯ ನನಗೇನು ಶಾಕಿಂಗ್ ಆಗಿ ಅನಿಸ್ತಾ ಇಲ್ಲ, ಮೋಸ್ಟ್ಲಿ ಇರ್ಬೋದೇನೋ ಅಂತ ಹೇಳ್ತಾಳೆ. ಅಂದ್ರೆ ಆ ವಿಷಯ ನನಗ್ ಗೊತ್ತಿರ್ಬೋದೇನೋ, ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಇದೆಲ್ಲ ರೀಸನ್ ಅಲ್ಲ, ಇದಕ್ಕಿಂತ ಸ್ಟ್ರಾಂಗೆಸ್ಟ್ ರೀಸನ್ ಬೇರೆನೋ ಇದೆ, ನಿಜ ಹೇಳಿ ಅಂದಾಗ ಆ ಲೇಡಿ ಮತ್ತೆ ಅದನ್ನ ಹೇಳ್ತಾಳೆ ಏನಿಲ್ಲ ನಿನ್ನ ಅಬ್ಯೂಸ್ ಮಾಡಿದ್ದಾರೆ, ಪೊಲೀಸವರೆಗೂ ಹೋಗಲ್ಲ ಅಂತ ಹೇಳ್ಬಿಟ್ಟೆ ನಾವ್ ಕಿಡ್ನಾಪ್ ಮಾಡಿದ್ದು ಅಂದ್ರೆ ರುಹಿ ಇದನ್ನ ನಂಬೋ ತರಾನೇ ಇಲ್ಲ. ಆಗ ಹೀರೋ ವೈಫ್ ಸ್ವಲ್ಪ ದುಡ್ಡನ್ನ ಹೀರೋ ಕೈಲಿ ಕೊಟ್ಬಿಟ್ಟು ತಗೊಳ್ಳಿ ಈ ದುಡ್ಡನ್ನ ತಗೊಂಡೋಗ್ಬಿಟ್ಟು ಎಲ್ಲಾದ್ರೂ ಹೋಟೆಲ್ ಸ್ಟೇ ಮಾಡಿ ಅಂದಾಗ ರುಹಿ ಹೇಳ್ತಾಳೆ ನಮ್ ಇಬ್ಬರು ಫೋಟೋನು ಎಲ್ಲಾ ನ್ಯೂಸ್ ಅಲ್ಲೂ ಬರ್ತಾ ಇದೆ, ಆಲ್ಮೋಸ್ಟ್ ಎಲ್ಲಾ ಹತ್ರ ಸ್ಪ್ರೆಡ್ ಆಗ್ಬಿಟ್ಟಿದೆ, ನಾವ್ ಹೊರಗಡೆ ಎಲ್ಲಾದ್ರೂ ಹೋದ್ರೆ ನಾವ್ ಸಿಕ್ಕಾಕೊಳ್ತೀವಿ ಅಂದಾಗ ತಕ್ಕಂತ ನಮ್ ಹೀರೋ ಕೈಲಿರೋ
ದುಡ್ಡನ್ನ ಟೇಬಲ್ ಮೇಲೆ ಇಟ್ಬಿಡ್ತಾನೆ. ಅಯ್ಯೋ ಈ ವಿಷಯ ನನಗ್ ಗೊತ್ತಿಲ್ಲದೆ ಹೋಯ್ತೆ ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ದಾನೆ ಗೊತ್ತಿಲ್ಲ. ಇದನ್ನ ನೋಡ್ಬಿಟ್ಟು ಹೀರೋ ಅವ್ರ ವೈಫ್ ಹೇಳ್ತಾರೆ, ಹಂಗಾದ್ರೆ ಏನು ಇವಾಗ ನೀವು ಇಲ್ಲೇ ಸ್ಟೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂದಾಗ ರೂಹಿ ಹೇಳ್ತಾಳೆ, ಹೌದು ಇಲ್ಲಂದ್ರೆ ಬನ್ನಿ 3 ಜನ ಕೈ ಹಿಡ್ಕೊಂಡು ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು 3 ಜನ ಅಲ್ಲೇ ಮಲ್ಕೊಳ್ಳೋಣ ಅಂತ ಹೇಳಿ ಹೀರೋ ಅವ್ರ ವೈಫ್ ನಾನೇ ಟೆನ್ಷನ್ ಮಾಡೋ ತರ ಮಾತಾಡ್ತಾ ಇರ್ತಾಳೆ. ಅದಾದ್ಮೇಲೆ ಸರಿ ಹೆಂಗೋ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೀರೋ ಅವ್ರ ವೈಫ್ ಕೂಡ ಸೈಲೆಂಟ್ ಆಗ್ಬಿಡ್ತಾಳೆ. ಅದಾದ್ಮೇಲೆ ರೂಹಿ ಮಲಗಿದ್ಮೇಲೆ ಹೀರೋ ಹತ್ರ ಮಾತಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಪೊಲೀಸರಿಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ, ಅದ್ರ ಬಗ್ಗೆ ಫುಲ್ ಆಗಿ ರಿಸರ್ಚ್ ಮಾಡಿರ್ತಾರೆ ಅಂತ ಹೇಳ್ತಾ ಇರೋ ಟೈಮಲ್ಲಿ ಈ ಕಡೆ ಆ ಪಾರ್ಕ್ ಅವ್ರ ಅಸಿಸ್ಟೆಂಟ್ ಇರ್ತಾರಲ್ಲ ಅವರು ಸರ್ ಇದನ್ನ ನೋಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ವಿಷಯ ಎತ್ಕೊಂಬಂದ್ ತೋರಿಸ್ತಾರೆ. ಇದನ್ನ ನೋಡಿದ ತಕ್ಷಣ ಪಾರ್ಕ್ ಗೆ ಫುಲ್ ಆಗಿ ಶಾಕ್ ಆಗುತ್ತೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಆಲ್ರೆಡಿ ನಮ್ ಹೀರೋ ಮೇಲೆ ಒಂದು ಮರ್ಡರ್ ಕೇಸ್ ಇರುತ್ತೆ, ಇವ್ನ್ ಈ ತರ ಅವನ ಅಂತ ಹೇಳ್ಬಿಟ್ಟು ಅವರೇ ಶಾಕ್ ಆಗ್ತಾರೆ. ಇದನ್ನೆಲ್ಲ ಎತ್ಕೊಂಡೋಗಿ ಆಫೀಸರ್ಸ್ ಹತ್ರ ತೋರಿಸಿದಾಗ ಮತ್ತೆ ಸಿಸಿಟಿವಿ ಫುಟೇಜ್ ನೆಲ್ಲ ತೋರಿಸಿದಾಗ ಅವ್ರು ಹೇಳ್ತಾರೆ, ಇದನ್ನೆಲ್ಲ ನೋಡಿದ್ರೆ ಹುಡುಗಿನೇ ವಾಂಟೆಡ್ ಆಗಿ ಅವನ ಜೊತೆ ಹೋಗೋ ತರ ಇದೆಯಲ್ಲ ಅಂದಾಗ ಅವ್ನ್ ಕೂಡ ಹೌದು ಸರ್ ಹಂಗೆ ಇದೆ ಅಂದಾಗ ಇವ್ರು ಹೇಳ್ತಾರೆ, ಮೋಸ್ಟ್ಲಿ ಅವನೇನಾದ್ರು ನಾನ್ ನಿಮ್ ಅಂಕಲ್ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಏನಾದ್ರು ಹುಡುಗಿನ ನಂಬಿಸಿದಾನೇನೋ ಅಂದಾಗ ಆಫೀಸರ್ ಹೇಳ್ತಾರೆ, ನೋಡಿ ಆ ಹುಡುಗಿ ಏನು ಅಷ್ಟು ಸಾಧಾರಣವಾದವಳಲ್ಲ, ಭಯಂಕರ ಜೀನಿಯಸ್ ಆ ಹುಡುಗಿ. ಈ ಕೊರಿಯಾನಲ್ಲಿ ಮೆನೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ನಡೆಯುತ್ತೆ, ಅದರಲ್ಲಿ ಭಯಂಕರ ಬುದ್ಧಿವಂತರೆ ಪಾರ್ಟಿಸಿಪೇಟ್ ಮಾಡೋದು. ಆ ಕಾಂಪಿಟೇಷನ್ ಅಲ್ಲಿ ಈ ಹುಡುಗಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು. ಆ ಲೆವೆಲ್ ಗಳು ಜೀನಿಯಸ್ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ರೂಹಿನ ತೋರಿಸ್ತಾರೆ, ಅವಳ ಅಪ್ಪನ್ನ ಅಂದ್ರೆ ಹೀರೋನ ಒಂದು ಕಟ್ಟಿನ ಇಟ್ಟು ಎಬ್ಬಿಸ್ತಾ ಇರ್ತಾಳೆ. ಎದ್ದೇಳ ಮೇಲೆ ಟೈಮ್ ಆಯ್ತು ಎದ್ದೇಳು ಊಟ ಮಾಡಿ ಎದ್ದೇಳು ಅಂತ. ಅವ್ನ್ ಕೂಡ ಹಂಗೆ ನಿದ್ದೆ ಮತ್ತಲ್ಲೇ ಹೋಗಿ ಕುತ್ಕೊಂಡ್ ತಿಂತಾ ಇರ್ತಾನೆ. ಅವ್ನ್ ಹೇಳ್ತಾನೆ ತಗೋ ತಿನ್ನು ಅಂತಂದಾಗ ರೂಹಿ ಹೇಳ್ತಾಳೆ, ಚೆನ್ನಾಗಿದ್ಯಾ ಊಟ ಅಂತ. ಅವ್ನ್ ಕೂಡ ಚೆನ್ನಾಗಿದೆ ಅಂತಾನೆ. ಇಲ್ಲ ನಾನ್ ಹಂಗ್ ಕೇಳ್ತಾ ಇಲ್ಲ, ನಿನ್ಗೆ ಹೊಟ್ಟೆಲ್ ಏನಾದ್ರು ಒಂಥರ ಆಗ್ತಾ ಇದೆಯಾ, ಕಣ್ಣಲ್ಲಿ ಏನಾದ್ರು ಒಂಥರ ಆಗ್ತಾ ಇದೆಯಾ ಅಂದಾಗ ಹೀರೋ ಇಲ್ಲ ಆತರ ಎಲ್ಲ ಏನು ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಹೀರೋ ಅವ್ರ ವೈಫ್ ನ ನೋಡ್ಬಿಟ್ಟು ರೂಹಿ ಬನ್ನಿ ನೀವ್ ಯಾಕೆ ತಿನ್ನಲ್ವಾ ಅಂದಾಗ ಅವಳು ಹೇಳ್ತಾಳೆ, ನಾನು ಊಟದಲ್ಲಿ ವಿಷ ಎಲ್ಲ ಏನು ಹಾಕಿಲ್ಲ, ಧೈರ್ಯವಾಗಿ ತಿನ್ಬೋದು, ತಗೊಳ್ಳಿ ಈ ದುಡ್ಡನ್ನ ತಗೊಂಡು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂದಾಗ ಆ ಹುಡುಗಿ ಟಕ್ಕಂತ ಕವರ್ನ ಎತ್ಕೊಂಡ್ಬಿಟ್ಟು ಹೇಳ್ತಾಳೆ, ಏನು ನಮ್ಮನ್ನ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇದೀಯಾ, ಹಂಗ ಹೋದ್ರೆ ನಾವ್ ಸಿಕ್ಕಾಕೊಳ್ತೀವಲ್ಲ ಅಂದಾಗ ಹೀರೋ ಅವ್ರ ವೈಫ್ ಹೇಳ್ತಾಳೆ, ನೀವ್ ಇಲ್ಲಿದ್ರೆ ಮಾತ್ರ ಪೊಲೀಸ್ ಅವ್ರು ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ, ಹೆಂಗಿದ್ರು ಇವ್ರ ವೈಫ್ ನಾನೇ ಅಂತ ಗೊತ್ತು, ಇಲ್ಲಿವರೆಗೂ ಹುಡ್ಕೊಂಡ್ ಬಂದ್ರೆ ನೀವೇ ಸಿಕ್ಕಾಕೊಳ್ಳೋದು, ನಿಮ್ಗದು ಓಕೆನಾ ಅಂದಾಗ ಇವಳು ಸ್ವಲ್ಪ ಅದನ್ನ ಯೋಚನೆ ಮಾಡ್ತಾಳೆ. ಹೀರೋನ ಹೇಳ್ತಾನೆ, ಇಲ್ಲ ನಾವೇ ಹೊರಗಡೆ ಹೋಗ್ತೀವಿ, ಇನ್ ಸ್ವಲ್ಪ ದಿನದಲ್ಲಿ ನಾನೇ ಸರೆಂಡರ್ ಆಗ್ತೀನಲ್ಲ, ಇನ್ನೇನಕ್ಕೆ ಇಲ್ಲಿ ಹೋಗ್ತೀವಿ ಅಂದಾಗ ರೂಹಿ ಹೇಳ್ತಾಳೆ, ಅದೇಂಗೆ ನೀವ್ ಸರೆಂಡರ್ ಆಗ್ತೀರಾ, ಪ್ಲಾನ್ ಹಾಕೊಟ್ಟಿದ್ ಇವ್ರೆ ತಾನೆ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ಅವ್ರದೇನು ತಪ್ಪಿಲ್ಲ, ಎಲ್ಲ ನಾನೇ ಮಾಡಿದ್ದು, ನಾನೇ ಸರೆಂಡರ್ ಆಗ್ತೀನಿ ಅಂದಾಗ ರೂಹಿಗೇನೋ ಡೌಟ್ ಬಂದ್ಬಿಡುತ್ತೆ. ನೈಟ್ ನನ್ ಮಲಗಿದ್ಮೇಲೆ ನೀವೇನಾದ್ರೂ ಪ್ಲಾನ್ ಮಾಡ್ಕೊಂಡ್ರ ಹೆಂಗೆ ಅಂತ ಡೈರೆಕ್ಟ್ ಆಗಿ ಕೇಳ್ತಾಳ. ಹೀರೋಗಂತೂ ಶಾಕ್ ಆಗುತ್ತೆ, ಇವಳಿಗಂಗ ಅದೆಲ್ಲ ಗೊತ್ತಾಗುತ್ತೋ ಅಂತ ಹೇಳ್ಬಿಟ್ಟು. ಆದ್ರೂ ರೂಹಿ ಸರಿ ಅಂತ ಹೇಳ್ಬಿಟ್ಟು ಹೀರೋನ ಕರ್ಕೊಂಡು ಹೊರಗಡೆ ಬಂದಿರ್ತಾಳೆ. ಅವ್ರ ಎಷ್ಟೇ ಸದ್ಯಕ್ಕೆ ಹೊರಗಡೆ ಬಂದಿದ್ರೆ ಕೂಡ ನಿಮ್ ವೈಫ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿರ್ತಾಳಲ್ಲ, ಇದುವರೆಗೂ ರೂಹಿ ಏನ್ ಹೇಳಿರ್ತಾಳೋ ಅದನ್ನೇ ಹೀರೋ ಮಾಡ್ತಾ ಇರೋದು. ಸೊ ಅವ್ರ ವೈಫ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ ಅವ್ರ ವೈಫ್ ಕೂಡ ಹೊರಗಡೆ ಬರ್ತಾರೆ. ಇವ್ರು ಕೂಡ ಅವ್ಳ ಕಣ್ಣಕ್ ಕಾಣಿಸ್ದಿರ ಹಂಗೆ ಬಚ್ಚಿಟ್ಕೊಂಡ್ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವಳ ಸ್ಟೇಟ್ ಆಗಿ ಯಾವ್ದೋ ಒಂದು ರೆಸ್ಟೋರೆಂಟ್ ಗೆ ಹೋಗೋದು, ಇವ್ರು ಕೂಡ ಹಂಗೆ ಬಚ್ಚಿಟ್ಕೊಂಡಿರ್ತಾರ. ರೂಹಿನೇ ಬಗ್ಗೆ ನೋಡ್ತಾ ಇರೋದು. ಆದ್ರೆ ಇವ್ರು ಹಂಗೆ ತಲೆನ ಕೆಡೆ ಬಗ್ಸ್ಕೊಂಡೇ ಇರ್ತಾರೆ. ಅವಳು ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ ಏನು ಅಂತ ಮಾತಾಡ್ಕೊಳ್ಳುವಾಗ ರೂಹಿ ಹೇಳ್ತಾಳೆ, ನನಗೆ ಗೊತ್ತಿಲ್ವೇ, ಮೋಸ್ಟ್ಲಿ ಪೊಲೀಸ್ ಅವ್ರಿಗೆ ಏನಾದ್ರು ವೇಟ್ ಮಾಡ್ತಾ ಇದಾರಾ, ನಿನ್ನ ಹಾಕೊಟ್ಬಿಟ್ಟು ಅವ್ರ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಿದಾರೇನೋ ಅಂದಾಗ ಇವ್ನ್ ಕೂಡ ಇರ್ಬೋದೇನೋ, ಅಯ್ಯೋ ನನ್ನ ಸಿಕ್ಕಾಕಿಸ್ಬಿಡ್ತಾಳ, ಆದ್ರೂ ನಾನೇ ಸರೆಂಡರ್ ಆಗ್ಬೇಕು ಅನ್ಕೊಂಡಿದ್ದೀನಲ್ಲ ಅಂತ ಕೂಲಾಗೆ ಮಾತಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಒಬ್ಬ ಕೋಟು ಸುಟ್ ಹಾಕೊಂಡ್ ಬರ್ತಾನೆ. ಆದ್ರೆ ಇವ್ರಿಬ್ರು ಮಾತಾಡ್ಕೊಳ್ಳೋದನ್ನ ನೋಡಿದ್ರೆ ಸ್ವಲ್ಪ ನಾಚಿಕೆ ಪಟ್ಟು ಮಾತಾಡೋ ತರನೇ ಇರುತ್ತೆ. ಅದನ್ನ ನೋಡ್ಬಿಟ್ಟು ರೂಹಿ ಹೇಳ್ತಾಳೆ, ಇವ್ರು ಮಾತಾಡ್ಕೊಳ್ಳೋದನ್ನ ನೋಡಿದ್ರೆ ಮೋಸ್ಟ್ಲಿ ಯಾವ್ದೋ ಬ್ಲೈಂಡ್ ಡೇಟ್ ಗೆ ಬಂದಿದ್ದಾರೆ ಅಂದಿದ ತಕ್ಷಣ ಹೀರೋ ಶಾಕ್ ಆಗುತ್ತೆ. ಏನು ಬ್ಲೈಂಡ್ ಡೇಟ್ ಅಂತ ಹೇಳ್ಬಿಟ್ಟು ಟಕ್ಕಂತ ಬಗ್ ನೋಡ್ತಾನೆ. ರೂಹಿಗೆ ಅರ್ಥ ಆಗುತ್ತೆ, ಸರಿ ಬಿಡು ನನಗೆ ಅರ್ಥ ಆಗುತ್ತೆ ನಿನ್ಗೆ ಹೆಂಗ್ ಫೀಲ್ ಆಗ್ತಿದೆ ಅಂದಾಗ ಹೀರೋ ಹೇಳ್ತಾನೆ, ಏನೋ ನನಗೇನಾಗ್ ಫೀಲ್ ಆಗ್ಬೇಕು, ಆತರ ಎಲ್ಲ ನನ್ಗೇನು ಇಲ್ಲ, ಅವಳು ಯಾರನ್ನಾದ್ರೂ ಡೇಟ್ ಮಾಡ್ಕೊಳ್ಳಿ ನನ್ಗೇನು ಅಂತ ಹೇಳ್ಬಿಟ್ಟು ಒಂಥರ ಮನ್ಸಿಲ್ದೇ ಇರೋ ಒಂಥರನೇ ಮಾತಾಡ್ತಾನೆ. ಅದ್ರ ಮುಗ್ದಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಅಲ್ಲಿರೋ ನೀರ್ ಬಾಟಲ್ ನೆಲ್ಲ ನೀರ್ ಎತ್ಕೊಂಡ್ ಕುಡಿತಾ ಇರ್ತಾನೆ. ಜೊತೆಗೆ ರೂಹಿದು ಜ್ಯೂಸ್ ಕೂಡ ಎತ್ಕೊಂಡ್ ಕುಡಿತಾ ಇರ್ತಾನೆ. ರೂಹಿ ಹೇಳ್ತಾಳೆ, ಯೋ ಅದ್ ನನ್ ಜ್ಯೂಸ್ ಅಯ್ಯ ಅಂದಾಗ ದುಡ್ಡು ನಾನೇ ತಾನೇ ಕೊಟ್ಟೆ, ಮತ್ತೆ ನಿಂಗೆ ಇಸ್ಕೊಡ್ತೀನಿ ಬಿಡು ಅಂದಾಗ ಇವಳು ಹೇಳ್ತಾಳೆ, ಸರಿ ನಿನ್ ಪರಿಸ್ಥಿತಿ ಹೆಂಗಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇದೆ, ಪರವಾಗಿಲ್ಲ ಕುಡಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಅದಾದ್ಮೇಲೆ ರೆಸ್ಟೋರೆಂಟ್ ನ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಕೂಡ ಇವ್ರು ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಐಮ ಸ್ಟ್ರೇಟ್ ಆಗಿ ಯಾವ್ದೋ ಒಂದು ಹಾಸ್ಪಿಟಲ್ ಗೆ ಹೋಗೋದು. ಇವ್ರಿಬ್ರು ಕೂಡ ಅದ್ರೊಳಗಡೆನೆ ಹೋಗ್ತಾರೆ. ಹಾಗೆ ಒಳಗಡೆ ಹೋದಾಗ ರೂಹಿ ಹೇಳ್ತಾಳೆ, ಹೌದು ನಿಮ್ ವೈಫ್ ಗೆ ಏನಾದ್ರು ಕಾಯಿಲೆ ರೋಗ ಏನಾದ್ರು ಇದೆಯಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಯಾಕತ್ರ ಕೇಳ್ತಾ ಇದ್ಯಾ, ಅವಳಿಗೆ ಆತರ ಎಲ್ಲ ಏನು ಇಲ್ಲ, ನೀನ್ ಯಾಕಿತ್ರ ಕೇಳ್ತಾ ಇದೀಯ ಅಂದಾಗ ಇವಳು ಹೇಳ್ತಾಳೆ, ಯೋ ಕಣ್ಬಿಟ್ ನೋಡಯ್ಯ, ನಾವ್ ಬಂದಿರೋದು ಹಾಸ್ಪಿಟಲ್ಗೆ, ನಿನ್ ವೈಫ್ ಇಲ್ಲೇನಕ್ ಬಂದ್ಲು ಅಂತ ಕೇಳಿದಾಗ ಇವ್ ನಂಗೆ ತಲೆ ಎತ್ತಿ ನೋಡ್ಬಿಟ್ಟು, ಓ ನಾವ್ ಹಾಸ್ಪಿಟಲ್ ಗೆ ಬಂದಿರೋದು ಅಂತ ಈಗ್ಲೇ ತಲೆ ಎತ್ತಿ ನೋಡ್ತಾ ಇರೋದು. ಸರಿ ಆಯ್ತಂತ ಹೇಳ್ಬಿಟ್ಟು ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆಯಮ್ಮ ಯಾವ ಕಡೆ ಹೋದ್ಲು ಅಂತ ಗೊತ್ತಿಲ್ಲ. ಅಲ್ಲೋಗ್ ನೋಡಿದ್ರೆ ಈ ಭಯಂಕರ ಕಾಯಿಲೆ ಎಲ್ಲ ಇರುತ್ತಲ್ಲ, ಆತರ ಒಂದು ವಾರ್ಡ್ ಇರುತ್ತೆ. ಮೋಸ್ಟ್ಲಿ ಅವ್ರು ಈ ವಾರ್ಡ್ ಅಲ್ಲಿ ಹೋಗಿರೋದಕ್ಕೆ ಚಾನ್ಸ್ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಪಕ್ಕದ ವಾರ್ಡ್ ಅಲ್ಲೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲೂ ಕಾಣಿಸಲ್ಲ. ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಎದುರುಗಡೆನೆ ಲೇಡಿ ಬಂದ್ಬಿಡ್ತಾರೆ. ಹಂಗೆ ರೆಡ್ ಹ್ಯಾಂಡೆಡ್ ಆಗಿ ಇಬ್ರು ಸಿಕ್ಕಾಕೊಳ್ತಾರೆ. ಇನ್ನೊಂದ್ ಕಡೆ ಪೊಲೀಸ್ ನ ತೋರಿಸ್ತಾರೆ. ಅವ್ರು ಬಂದ್ಬಿಟ್ಟು ಈ ರೂಹಿ ಅವ್ರ ಅಪ್ಪ ಅಕೌಂಟ್ ಗೆ 2 ಮಿಲಿಯನ್ಸ್ ಹಾಕಿದ್ರು ಅಂತ ಹೇಳಿದ್ರಲ್ಲ ಯಾರೋ ಒಂದ್ 5 ಜನ, ಅದ್ರಲ್ಲೊಬ್ಬರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಇವ್ರು ಭಯಂಕರ ಬಿಲಿಯನರ್ ಅಂತ ಕಾಣಿಸುತ್ತೆ. ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಸರ್ ನಿಮ್ಮ ಅಕೌಂಟ್ ಇಂದ 2 ಮಿಲಿಯನ್ ಟ್ರಾನ್ಸ್ಫರ್ ಆಗಿದೆ ಅಲ್ವಾ ಅವ್ರ ಅಕೌಂಟ್ ಗೆ, ಏನಕ್ಕೋಸ್ಕರ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಅದಾ ಅವ್ರು ಏನೋ ಒಂದು ರಿಸರ್ಚ್ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಅದಕ್ಕೆ ಅಂತ ಹೇಳ್ತಾರೆ. ಸರಿ ಏನ್ ರಿಸರ್ಚ್ ಅಂತ ಕೇಳಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರ್ ಏನ್ ರಿಸರ್ಚ್ ಅಂತ ಗೊತ್ತಿಲ್ಲದೆ ನೀವ್ ಹೆಂಗ್ ಸರ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದಾಗ ಅದ್ರಲ್ಲೂ ಯಾವ ನಂಬಿಕೆ ಮೇಲೆ ಮಾಡಿದ್ರಿ ಅಂತ ಕೇಳಿದಾಗ ಅಯ್ಯಪ್ಪ ಹೇಳ್ತಾನೆ, ಯಾವ ನಂಬಿಕೆನಾ, ಅವ್ರೊಂದ್ ದೊಡ್ಡ ಸೈಂಟಿಸ್ಟ್, ಅವ್ರ ಕೈಲಿ ಇಂತದ್ ಆಗಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರ ಮೇಲೆ ನನ್ಗೆ ಅಷ್ಟು ನಂಬಿಕೆ ಇದೆ, ಅವ್ರು ಮಾಡೋ ಪ್ರತಿ ಒಂದು ವಿಷಯನೂ ಕರೆಕ್ಟ್
ಕರೆಕ್ಟ್ ಆಗೇ ಇರುತ್ತೆ. ಯಾರ ಗೊತ್ತು ಇನ್ನೊಂದ್ 2-3 ವರ್ಷದಲ್ಲಿ ಈ ಪ್ರಪಂಚನೇ ನಮ್ ಕಡೆ ತಿರುಗ್ ನೋಡೋ ತರ ಮಾಡ್ತಾರೇನೋ ಆ ನಂಬಿಕೆ ಮೇಲೆನೆ ದುಡ್ಡನ್ನ ಹಾಕಿದ್ದು. ಈ 2 ಮಿಲಿಯನ್ ಮಾತ್ರ ಅಲ್ಲ, ಇನ್ನು ಬೇಕಾದ್ರೆ ಇನ್ನು 2 ಮಿಲಿಯನ್ ಹಾಕ್ತೀನಿ ಅಂತ ಹೇಳ್ತಾರ. ಇದನ್ನ ಕೇಳಿಸ್ಕೊಂಡ್ಮೇಲೆ ಪೊಲೀಸ್ ಅವ್ರಿಗೆ ಇದಕ್ ಮೇಲೆ ಏನು ಕೇಳಕ್ಕೂ ಆಗ್ತಾ ಇಲ್ಲ, ಯಾಕಂದ್ರೆ ಇವ್ರು ತುಂಬಾ ದೊಡ್ಡ ಶ್ರೀಮಂತರಲ್ವಾ, ಇದಕ್ ಮೇಲೆ ಏನಾದ್ರು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾರೆ. ಆದ್ರೆ ಪೊಲೀಸ್ ಅವ್ರು ಅಲ್ಲಿಂದ ಹೋದ್ಮೇಲೆ ಯಪ್ಪ ಟಕ್ ಅಂತ ಯಾರಿಗೋ ಕಾಲ್ ಮಾಡ್ತಾನೆ. ನೀವ್ ಹೇಳ್ದಂಗೆ ಪೊಲೀಸ್ ಅವ್ರು ಇಲ್ಲಿಗೆ ಬಂದಿದ್ರು, ನೀವ್ ಹೇಳೋ ತರನೇ ಹೇಳಿದೀನಿ, ಆದ್ರೆ ಅಷ್ಟರಲ್ಲಿ ನಾವು ರೂಹಿನ ಕಂಡಿಡಿಬೇಕು, ಇನ್ನು ಎಷ್ಟು ದಿನ ಆಗುತ್ತೋ ಅವಳನ್ನ ಕಂಡಿಡಿಯಕ್ಕೆ ಅಂತ ಮಾತಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಹೀರೋ, ರೂಹಿ ಮತ್ತೆ ಹೀರೋ ಅವ್ರ ವೈಫ್ 3 ಜನ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಆಗ ಹೀರೋ ಅವ್ರ ವೈಫ್ ಹೇಳ್ತಾರೆ, ಇವಾಗ ಏನು ನಿಮ್ಮ ಅಪ್ಪ ಅಮ್ಮನ ನಾನ್ ಸಾಯಿಸ್ದೆ ಅಂತ ನಿಮ್ಗ ಡೌಟ್ ಇದೆಯಾ? ನಾನ್ ಬೇಕಂದ್ರೆ ಅದನ್ನ ಪ್ರೂವ್ ಮಾಡ್ತೀನಿ. 21ನೇ ತಾರೀಕು ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೆ, ನಾನು ಅವತ್ತು ಹೊರಗಡೆನೆ ಬಂದಿಲ್ಲ, ನನ್ನ ಹೊರಗಡೆ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಹೀರೋ ಏನು ಹಾಸ್ಪಿಟಲ್ ಅಲ್ಲ, ನೀನೇನಕ್ ಅಡ್ಮಿಟ್ ಆಗಿದ್ದೆ ಅಂದಾಗ ಅವ್ರು ಹೇಳ್ತಾರೆ, ಅದಾ ಒಂದು ಕ್ಲಿನಿಕಲ್ ಟ್ರಯಲ್ ಗೋಸ್ಕರ ಅಂದಾಗ, ಕ್ಲಿನಿಕಲ್ ಟ್ರಯಲ್ ಏನಕ್ಕೆ ಕೇಳು ಅಂತ ಹೇಳಿದಾಗ ಹೀರೋ ಅವ್ರ ವೈಫ್ ಗಂಗೆ ಕಣ್ ಫುಲ್ ಆಗಿ ನೀರ್ ತುಂಬಿಕೊಳ್ಳುತ್ತೆ. ಅದು ನನಗೆ HIV ಇದೆ ಅಂತ ಹೇಳ್ತಾಳೆ. HIV ನಾ? ಹಂಗಂದ್ರೆ ಏನು ಅಂತ ಹೀರೋ ಕೇಳ್ತಾನ. ಹಂಗಂದ್ರೆ ಏನು ಅಂತ ರೂಹಿ ಕ್ಲಿಯರ್ ಆಗಿ ಹೇಳ್ತಾಳೆ. ಹಂಗಂದ್ರೆ ಏಡ್ಸು, ಅದನ್ನ ನೀ ಈ ತರ ಜೋರಾಗಿ ಹೇಳ್ತಾ ಇದೀಯಾ, ಅವ್ರ ಮನ್ಸಿಗೆ ನೋಸ್ತಾ ಇದೀಯ ಅಂತ ಬೈತಾಳ. ಇದನ್ನ ಕೇಳಿಸ್ಕೊಂಡು ಹೀರೋಗೆ ಶಾಕ್ ಆಗುತ್ತೆ, ಅವ್ರ ಕಣ್ ಫುಲ್ ಆಗಿ ನೀರ್ ತುಂಬಿಕೊಳ್ಳುತ್ತೆ. ಹಂಗಾದ್ರೆ ಹಿಯಾಗಿ ಏನಾದ್ರೂ ಈ ತರ ಪ್ರಾಬ್ಲಮ್ ಬಂದಿದ್ಯಾ ಅಂದಾಗ ಅವ್ರ ವೈಫ್ ಹೇಳ್ತಾರೆ, ಇಲ್ಲ ನೆಕ್ಸ್ಟ್ ಡೇನೆ ನಾನು ಹಿಯಾಗಿ ಚೆಕ್ ಮಾಡಿಸ್ದೆ, ಅವಳಗ ಹತ್ರ ಏನು ಪ್ರಾಬ್ಲಮ್ ಇಲ್ಲ. ಹಿಯಾ ಚಿಕ್ಕವಳಾಗಿರ್ಬೇಕಾದ್ರೇನೆ ನಾನು ಚೆಕ್ಅಪ್ಗೆ ಅಂತ ಹೋದಾಗ ನನಗೆ ಈ ತರ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಯ್ತು. ಅದು ಗೊತ್ತಾದ್ಮೇಲೆ ನಾನು ಹಿಯಾ ಕೂಡ ಚೆಕ್ ಮಾಡಿಸ್ದೆ, ಅವಳಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರನೇ ನಾನು ನಿಮ್ನ ಬಿಟ್ಟು ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂತು ಅಂತ ಹಂಗೆ ಹೀರೋ ಕೈನ ಇಟ್ಕೊಂಡ್ ಕಣ್ ತುಂಬಾ ನೀರ್ ತುಂಬ್ಕೊಂಡ್ ಮಾತಾಡ್ತಾರೆ. ಇದಕ್ ಮೇಲೆ ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ನನ್ ಮನೆ ಬಿಟ್ಟು ಹೋದೆ ಅಂತ ಹೇಳ್ಬಿಟ್ಟು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಹೀರೋನು ತುಂಬಾ ಫೀಲ್ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಹೆಂಗೋ ಕಂಟ್ರೋಲ್ ಬಂದ್ಬಿಟ್ಟು ಹೀರೋ ಅವ್ರ ವೈಫ್ ಹೇಳ್ತಾರೆ, ಇನ್ನೇನಮ್ಮ ಇದಕ್ ಮೇಲೆ ನಿನ್ಗೆ ಏನಾದ್ರು ಡೌಟ್ ಇದೆಯಾ, ಇನ್ನು ಏನಾದ್ರು ನಾನು ಕ್ಲಾರಿಫೈ ಮಾಡ್ಬೇಕಾ, ನನ್ ರಿಪೋರ್ಟ್ಸ್ ಎಲ್ಲ ನಿನಗೆ ತೋರ್ಸ್ಬೇಕಂತ ಕೇಳಿದಾಗ ರೂಹಿ ಹೇಳ್ತಾಳೆ, ನನ್ನ ಹತ್ರ ಇನ್ನಷ್ಟು ಕ್ವೆಶನ್ಸ್ ಇದೆ ಕೇಳೋದಕ್ಕೆ, ನನಗೆ ಅದಕ್ಕೆಲ್ಲ ಆನ್ಸರ್ ಬೇಕು ಅಂದಾಗ ಅವ್ರು ಕೂಡ ಸರಿ ಆಯ್ತು ಕೇಳು ಅಂತಾರೆ. ಅದಕ್ಕೆ ಇವಳು ಹೇಳ್ತಾಳೆ, ನನ್ ಕೈ ಮೇಲೆ ಮಾರ್ಕ್ಸ್ ಇರೋದಂದ್ರೆ ಜಸ್ಟ್ ಇಂಜೆಕ್ಷನ್ ಮಾರ್ಕ್ಸ್ ಅಷ್ಟೇ, ಅದನ್ನೇ ನೀವು ಚೈಲ್ಡ್ ಅಬ್ಯೂಸ್ ಅಂತ ಹೇಳ್ತಾ ಇದ್ದೀರಾ, ಚೈಲ್ಡ್ ಅಬ್ಯೂಸ್ ಅಂತಂದ್ರೆ ಏನ್ ಮಾಡಿದ್ರು ನನಗೆ ಅಂತ ಕೇಳ್ತಾಳೆ. ಅದಕ್ಕೆ ಇವ್ರು ಹೇಳ್ತಾರೆ, ನಿಮ್ಮಪ್ಪ ದೊಡ್ಡ ಸೈಂಟಿಸ್ಟ್, ಅವ್ರು ನಿನ್ನ ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇದ್ರು ಅಂತ ಹೇಳ್ತಾರ. ಹೀರೋಗೆ ಒಂಥರ ಆಗ್ಬಿಡತ್ತೆ, ಮಾ ಏನ್ ಹೇಳ್ತಾ ಇದೀಯ ನೀನು ಅಂದಾಗ ಅವ್ರು ಹೇಳ್ತಾರೆ, ಹೌದು ಅವ್ರು ರಿಸರ್ಚ್ ಮಾಡ್ತಾ ಇದ್ದಕ್ಕೆ ರೂಹಿನ ಎಕ್ಸ್ಪೆರಿಮೆಂಟ್ ಆಗಿ ಯೂಸ್ ಮಾಡ್ತಾ ಇದ್ರು ಅಂತ. ರೂಹಿಗೆ ಇದ ಮೇಲೆ ಏನು ಮಾತಾಡಕ್ಕಾಗಲ್ಲ, ಅವಳಂಗೆ ಸೈಲೆಂಟ್ ಆಗ್ಬಿಡ್ತಾಳೆ. ಆದ್ರೂ ಅವಳು ಸರಿ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದಾಗ ಹೀರೋ ಅವ್ರ ವೈಫ್ ಹೇಳ್ತಾರೆ, ಹಿಯಾಗೆ ಮೈ ಹುಷಾರಿಲ್ಲ ಅಂತ ನಾನು ತುಂಬಾ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಅಂತ ಕರ್ಕೊಂಡು ಹೋದೆ. ಆಗ ಒಂದು ಹಾಸ್ಪಿಟಲ್ ಈ ತರ ಒಂದು ವಿಷಯ ಗೊತ್ತಾಯ್ತು, ಅದರಿಂದನೇ ನಾನು ಬ್ಲಾಕ್ ಮೇಲ್ ಮಾಡಿ ದುಡ್ಡು ತಗೋಬೇಕು ಅಂತ ನಿನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ರೂಹಿ ಕೂಡ ಏನು ಮಾತಾಡಲ್ಲ, ಅವಳಂತರ ಮೂಡೆ ಅಪ್ಸೆಟ್ ಆಗೋಯ್ತು, ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾಳೆ. ಆಗ ಹೀರೋ ಅವ್ರ ವೈಫ್ ಹೇಳ್ತಾರೆ, ನೋಡಿ ನಾವು 3 ಜನ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಡೋಣ, ಅವಾಗ್ಲೇ ಕಿಡ್ನಾಪ್ ಕೇಸ್ ಕ್ಲೋಸ್ ಆಗಿ ಅವ್ರ ಅಪ್ಪ ಅಮ್ಮನ ಯಾರು ಸಾಯಿಸಿದ್ರು ಅನ್ನೋ ಒಂದು ಮರ್ಡರ್ ಕೇಸ್ ಓಪನ್ ಆಗುತ್ತೆ, ಅದಕ್ಕೂ ನಮ್ಗೆ ಏನು ಸಂಬಂಧ ಇರೋದಿಲ್ಲ, ನಾವ್ ಸೇಫ್ ಆಗಿರ್ಬೋದು ಅಂದಾಗ ಹೀರೋ ಹೇಳ್ತಾನೆ. ಅಂದ್ರೆ ಫಸ್ಟ್ ರೂಹಿ ಕಡೆ ತಿರುಗಿ ನೋಡ್ತಾನೆ, ರೂಹಿ ಹತ್ರ ಡಲ್ಲ ಕುತ್ಕೊಂಡಿರೋದನ್ನ ನೋಡ್ಬಿಟ್ಟು ಹೀರೋ ಅವ್ರ ವೈಫ್ ಹತ್ರ ಹೇಳ್ತಾನೆ, ನೋಡು ನಾವಿಬ್ರು ಹೋಗ್ಬಿಟ್ಟು ಪೊಲೀಸ್ ಅಲ್ಲಿ ಸರೆಂಡರ್ ಆಗ್ಬಿಟ್ರೆ ಹಿಯಾನ್ ಯಾರು ನೋಡ್ಕೊಳ್ತಾರೆ, ನೀನ್ ಹೋಗಿ ಹಿಯಾನ ನೋಡ್ಕೋ, ಇದನ್ನೆಲ್ಲ ನಾನ್ ನೋಡ್ಕೊಂತೀನಿ, ನೀನ್ ಇದರಿಂದ ದೂರನೇ ಇರು ಅಂತ ಹೇಳಿ ಅವ್ರಿಗೊಂದ್ 4 ಮಾತು ಸಮಾಧಾನವಾಗಿ ಹೇಳ್ಬಿಟ್ಟು ರೂಹಿನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಈಗ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ, ಆ ಪೊಲೀಸ್ ಅವರು ಆ ಡಾಕ್ಟರ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಅದೇ ಹಾಸ್ಪಿಟಲ್ ಅಲ್ಲೇ ಆ CCTV ಕ್ಯಾಮೆರಾ ಫಿಕ್ಸ್ ಮಾಡೋ ಅಪ್ಪನು ಇರ್ತಾನೆ. ಅಯ್ಯಪ್ಪನ ನೋಡ್ಬಿಟ್ಟು ಈ ಡಾಕ್ಟರ್ ಕ್ಯಾಶುವಲ್ ಆಗಿ ಕರೆದು ಮಾತಾಡಿಸ್ತಾನೆ, ನಿಮ್ದು ಅಲ್ಲಿ ಕೆಲಸ ಮುಗ್ದಿದ್ರೆ ಸ್ವಲ್ಪ ಬರ್ತೀರಾ ಮಾತಾಡ್ಬೇಕು ಅಂತ. ಇವ್ರ ಈ ತರ ಮಾತಾಡೋದನ್ನ ನೋಡ್ಬಿಟ್ಟು ಪೊಲೀಸ್ ಅವ್ರು ಕೇಳ್ತಾರೆ, ನಿಮ್ಗೆ ಅವ್ರು ಗೊತ್ತಾ ಅಂದಾಗ ಈ ಡಾಕ್ಟರ್ ಹೇಳ್ತಾರೆ, ಅದೇನ್ ಆತರ ಕೇಳ್ತಾ ಇದ್ದೀರಾ, ನನಗೆ ಇವ್ರು ತುಂಬಾ ದಿನದಿಂದ ಪರಿಚಯ ಇದ್ದಾರೆ, ಹೇಳ್ಬೇಕಂದ್ರೆ ಇವ್ರು ನನ್ಗೆ ಸ್ಮೋಕಿಂಗ್ ಪಾರ್ಟ್ನರ್, ಈ ಜಾಗದಲ್ಲಿ ಸ್ಮೋಕ್ ಮಾಡ್ತಾರೆ ಅಂದ್ರೆ ಅವ್ರೊಬ್ರೆ ಅವಾಗವಾಗ ನನ್ ಕಂಪನಿ ಕೊಡ್ತಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಡಾಕ್ಟರ್ ಚಾಯ್ಗೆ ಕೂಡ ನಾನು ಇವ್ರನ್ನ ಪರಿಚಯ ಮಾಡಿಸಿದ್ದು ಅಂತ ಹೇಳ್ತಾರ. ಪೊಲೀಸ್ಗೆ ಇಲ್ಲೇ ಡೌಟ್ ಸ್ಟಾರ್ಟ್ ಆಗುತ್ತೆ, ಏನು ನೀವ್ ಪರಿಚಯ ಮಾಡಿಸಿದ್ರ, ಆದ್ರೆ ಅವ್ರಾಗೆ ಹೋಗಿ ಇಂಟ್ರೊಡ್ಯೂಸ್ ಆದ್ರು ಅಂತ ಏನು ಹೇಳಿದ್ರಲ್ವಾ ಅಂದಾಗ ಚೇಚಾ ಆತರ ಎಲ್ಲ ಏನು ಇಲ್ಲ, ಅವ್ರು ಫಸ್ಟ್ ನನಗೆ ಇಂಟ್ರೊಡ್ಯೂಸ್ ಆಗಿದ್ದು, ಆಮೇಲೆ ನಾನು ಹೋಗ್ಬಿಟ್ಟು ಡಾಕ್ಟರ್ ಚಾಯ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಡಾಕ್ಟರ್ ಚಾಯ್ ಅನ್ನೋದು ಬೇರೆ ಯಾರು ಅಲ್ಲ, ರೂಹಿ ಅವ್ರ ಅಪ್ಪನೇ, ಈಗ ಸತ್ತೋಗಿದಾರಲ್ವಾ ಅವರು. ನಾನು ಇವ್ರನ್ನ ಹೋಗಿ ಡಾಕ್ಟರ್ಗೆ ಪರಿಚಯ ಮಾಡಿಸಿದ್ದಕ್ಕೆ ನೆಕ್ಸ್ಟ್ ನನಗೆ ಪಾರ್ಟಿ ಕೂಡ ಕೊಟ್ರು. ಈ ತರ ಡಾಕ್ಟರ್ ಎಲ್ಲಾ ವಿಷಯ ಹೇಳಿದ್ಮೇಲೆ ಈ ಪಾರ್ಕ್ ಅನ್ನೋರ್ಗೆ ಈಗ ಈ CCTV ಕ್ಯಾಮೆರಾ ಫಿಕ್ಸ್ ಮಾಡಿದ್ರಲ್ಲ ಅವ್ರ ಮೇಲೆ ಡೌಟ್ ಬರುತ್ತೆ. ಅವ್ರ ಬಗ್ಗೆ ವಿಚಾರಿಸಬೇಕು ಅಂತ ಅವ್ರ ಕಂಪನಿಯಲ್ಲಿ ಹೋಗಿ ವಿಚಾರಣೆ ಮಾಡ್ತಾರೆ. ಅಲ್ಲಿರೋರೆಲ್ಲ ಇವ್ರ ಬಗ್ಗೆ ಒಳ್ಳೇದಾಗೆ ಹೇಳ್ತಾರೆ, ತುಂಬಾ ಒಳ್ಳೆಯವರು, ಜನಗಳ ಜೊತೆ ತುಂಬಾ ಬೇಗ ಮಿಂಗಲ್ ಆಗ್ಬಿಡ್ತಾರೆ, ಯಾರನ್ನ ಅಷ್ಟು ಬೇಗ ಅವ್ರು ಬಿಟ್ಕೊಡೋದಿಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಅದ್ರಲ್ಲೂ ಫೀಲ್ಡ್ ವರ್ಕ್ ಅಲ್ಲಿ ಅಂತ ಅವ್ರನ್ನ ಮೀರ್ಸಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದಾಗ ಪಾರ್ಕ್ ಅನ್ನೋರು ಹೇಳ್ತಾರೆ, ಹಂಗಾದ್ರೆ ಅವ್ರು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿದ್ರ ಅಂದಾಗ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿದ್ರು, ಫೀಲ್ಡ್ ವರ್ಕ್ ಅಲ್ಲೂ ಮಾಡಿದ್ರು, ಈಗ 2 years ಇಂದಾನೆ ಅವರು ಫೀಲ್ಡ್ ವರ್ಕ್ ಇಳಿದಿದ್ದು ಅಂತ ಹೇಳ್ತಾರೆ. ಆಗ ಪಾರ್ಕ್ ಅನ್ನೋರ್ಗೆ ಇನ್ನಷ್ಟು ಡೌಟ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಡಾಕ್ಟರ್ ಚಾಯನ್ ಅವ್ರಿಗೆ ಈಗ 1 year ಬ್ಯಾಕ್ ಈ ಡಾಕ್ಟರ್ ಪರಿಚಯ ಮಾಡಿಸಿದ್ದು, ಅವಾಗೆ ತಾನೆ ಅವ್ರ ಮನೇಲಿ ಕೂಡ CCTV ಕ್ಯಾಮೆರಾನೆಲ್ಲ ಫಿಕ್ಸ್ ಮಾಡಿದ್ದು, ಸೊ ಏನೋ ವಿಷಯ ಇದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ರೂಹಿನ ಒಂದು ಹೋಟೆಲ್ಗೆ ಕರ್ಕೊಂಡ್ ಬಂದಿರ್ತಾರೆ, ಊಟ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಬಂದ್ಬಿಟ್ಟು ರೂಹಿ ಕಡೆ ಒಂಥರ ಬೇಜಾರಲ್ಲೇ ನೋಡ್ತಾ ಇರ್ತಾರೆ. ಆಗ ರೂಹಿ ಹೇಳ್ತಾಳೆ, ನನಗೆ ಯಾಕೋ ನಿಮ್ ವೈಫ್ ಹೇಳಿದ್ದೆಲ್ಲ ಸುಳ್ಳು ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಅವತ್ತು ಆ ಪೊಲೀಸ್ ಗಾಡಿನ ನೋಡಿದ ತಕ್ಷಣ ನನಗೆ ಕೆಲವೊಂದು ವಿಷಯಗಳು ಫ್ಲಾಶ್ ಆಯ್ತು, ಸೊ ಈಗ ಇವ್ರು ಹೇಳಿದ್ ನಿಜ ಅಂದಿದ್ರೆ ನನಗೇನಾದ್ರೂ ಕೆಲವೊಂದು ವಿಷಯ ಜ್ಞಾಪಕ ಬರ್ಬೇಕಾಗಿತ್ತಲ್ವಾ, ಬಟ್ ಏನು ಬಂದಿಲ್ವೇ, ನನ್ಗೆ ಯಾಕೋ ಸುಳ್ಳು ಅನಿಸ್ತಾ ಇದೆ ಅಂದಾಗ ಹೀರೋ ಹೇಳ್ತಾರೆ, ಹೌದೌದು ಅವಳು ಹೇಳೋದೆಲ್ಲ ಸುಳ್ಳೇ ಇರ್ಬೇಕು, ಯಾವಪ್ಪ ಆದ್ರೂ ಅವ್ರ ಮಗಳನ್ನ ಹತ್ರ ಎಕ್ಸ್ಪೆರಿಮೆಂಟ್ ಗೆಲ್ಲ ಯೂಸ್ ಮಾಡ್ತಾರಾ, ಅಬ್ಯೂಸ್ ಮಾಡ್ತಾರಾ, ಆತರ ಏನು ಇಲ್ಲ ಅಂತ ಹೇಳ್ಬಿಟ್ಟು ಅವಳಗ್ ಸಮಾನ ಆಗೋ ತರ ಮಾತಾಡ್ತಾರಷ್ಟೇ. ಅದಾದ್ಮೇಲೆ ಬ್ಯಾಗ್ ಇಂದ $1 ಎತ್ಬಿಟ್ಟು, ಅಂದ್ರೆ ಒಂದು ಚೈನ್ $1 ಎತ್ಬಿಟ್ಟು ಕೊಡ್ತಾರೆ, ತಗೋ ಇದ್ ನಿಂದೆ ಅಂತ. ಏನೋ ಇದು ನಂದ ಅಂದಾಗ
ಹೀರೋ ಹೇಳ್ತಾನೆ ಅವತ್ ನಿನ್ನ ಕಿಡ್ನಾಪ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಕೆಳಗಡೆ ಬಿದ್ದಿತ್ತು ನಿಂದ ಇದು ಅಂತ ಕೊಡ್ತಾರೆ, ನಾನ್ ಈ ತರದೆಲ್ಲ ಹಾಕೊಂತೀನ ಏನು ಅಂತ ಹೇಳ್ಬಿಟ್ಟು ಅವಳದು ನಂಗೆ ತೆಗ್ದಿಟ್ಕೊಳ್ತಾಳೆ. ಅದಾದ್ಮೇಲೆ ಆ ಅಂಗಡಿಯಲ್ಲಿರೋ ಅಮ್ಮ ಕೂಡ ಅದೇ ನ್ಯೂಸ್ ನ ನೋಡ್ತಾ ಇರ್ತಾಳೆ. ಆದ್ರೆ ಈ ತರ ಹೀರೋ ಬಂದ್ಬಿಟ್ಟು ಕಿಡ್ನಾಪ್ ಹತ್ರ ಮಾಡಿಲ್ಲ, ಇದಕ್ಕೂ ಮುಂಚೆ ಒಂದು ಕೊಲೆ ಕೂಡ ಮಾಡಿದಾನೆ ಅಂತ ಈ ವಿಷಯ ಬಂದ್ಬಿಟ್ಟು ರುಹಿ ಕಿವಿಗೂ ಬಿದ್ಬಿಡುತ್ತೆ. ಹೀರೋಗ್ ತುಂಬಾ ಭಯ ಆಗ್ಬಿಡುತ್ತೆ. ಅಯ್ಯೋ ಏನ್ ಇದೆಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸರಿ ರುಹಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಟಕ್ಕಂತ ಅಯ್ಯಮ್ಮನ್ಗೆ ದುಡ್ಡು ಕೊಟ್ಬಿಟ್ಟು ನಾವಿಲ್ಲಿಂದ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅದೇ ಟೈಮಲ್ಲಿ ಅಯ್ಯಮ್ಮಗೂ ಸ್ವಲ್ಪ ಡೌಟ್ ಬರುತ್ತೆ. ಆದ್ರೆ ರುಹಿ ಸ್ವಲ್ಪ ವಿವರವಾಗಿ ಮಾತಾಡ್ತಾಳಲ್ವಾ, ಅವಳಿಗೆ ಹೋಗ್ಬಿಟ್ಟು ಹೇಳ್ತಾಳೆ, ಸಾರಿ ಆಂಟಿ, ನಮ್ಮ ಅಪ್ಪಗ್ ಸ್ವಲ್ಪ ಗಾಬರಿ ಜಾಸ್ತಿ, ಅವ್ರ ಯಾವಾಗ ಎಲ್ಲರ ಹತ್ರ ಅದೇ ತರನೇ ಮಾತಾಡೋದು, ನೀವೇನು ಬೇಜಾರ್ ಮಾಡ್ಕೊಂಬೇಡಿ ಆಂಟಿ, ಬಾಯ್ ಆಂಟಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇವಳಿ ತರ ನೈಸ್ ಆಗಿ ಮಾತಾಡಿದ್ರೆ ನೋಡ್ಬಿಟ್ಟು ಸರಿ ನಿಜವಾದ ಅಪ್ಪ ಮಗಳೇ ಇರ್ಬೇಕೇನೋ ಅಂತ ಹೇಳ್ಬಿಟ್ಟು ಅಯ್ಯಮ್ಮನು ಸೈಲೆಂಟ್ ಆಗ್ಬಿಡ್ತಾಳೆ. ಈಗ ಅಲ್ಲಿಂದ ಹೊರಗಡೆ ಬಂದಿದ ತಕ್ಷಣ ರುಹಿ ಹೀರೋನ ನೋಡ್ಬಿಟ್ಟು ಕೇಳ್ತಾನೆ, ನೀನು ಕೊಲೆಗಾರನ ಕೊಲೆ ಮಾಡಿದ್ಯಾ ಅಂದಾಗ ಹೀರೋ ಹೇಳ್ತಾನೆ, ಅಯ್ಯೋ ನಾನ್ ಕೊಲೆ ಮಾಡಿಲ್ಲ, ಜಸ್ಟ್ ಒಂದು ಆಕ್ಸಿಡೆಂಟ್ ಅಂತ ಹೇಳ್ತಾನೆ. ಹಂಗಾದ್ರೆ ನಮ್ಮ ಅಪ್ಪನ ಕೂಡ ನೀನೇನ ಸಾಯಿಸಿದ್ದು ಅಂದಾಗ ಹೀರೋ ಹೇಳ್ತಾನೆ, ಅಯ್ಯೋ ನಾನ್ ಸಾಯಿಸಿಲ್ಲ, ನಿಜವಾಗ್ಲೂ ನಾನ್ ಸಾಯಿಸಿಲ್ಲ, ಪ್ರಾಮಿಸ್ ಅಂತ ಹೇಳ್ತಾನೆ. ಅವಳು ಸರಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಎದೆ ಮೇಲೆ ಕೈ ಇಟ್ಬಿಟ್ಟು ಈಗ ಹೇಳು ಅಂದಾಗ, ಅಯ್ಯೋ ಪ್ರಾಮಿಸ್ ನಿಜವಾಗ್ಲೂ ನಾನ್ ಸಾಯಿಸಿಲ್ಲ ಅಂದಾಗ, ಅಯ್ಯೋ ಅದಲ್ಲ ನನ್ನನ್ನೇನು ಮಾಡಲ್ಲ, ನನ್ನ ಸಾಯಿಸಲ್ಲ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡು ಅಂದಾಗ ಹೀರೋ ಹಂಗೆ ನೋಡ್ತಾನೆ, ನಿಜವಾಗ್ಲೂ ನಾನಿನ್ನ ಏನು ಮಾಡಲ್ಲ, ಸಾಯಿಸಲ್ಲ, ಪ್ರಾಮಿಸ್ ಅಂತ ಹೇಳ್ತಾರೆ. ಸರಿ ಆಯ್ತು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಇವಳೆ ಅವ್ನಿಗೆ ಕ್ಯಾಪ್ ಹಾಕೋದು ಸ್ಪೆಕ್ಸ್ ಹಾಕೋದು ಬ್ಯಾಗ್ ಎಲ್ಲ ಕೊಟ್ಬಿಟ್ಟು ಸರಿ ಕೈ ಹಿಡ್ಕೊ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಈಗ ಸ್ಟ್ರೇಟ್ ಆಗಿ ಒಂದ್ ಪಾರ್ಕ್ ಹೋಗಿರ್ತಾರೆ. ಅಲ್ಲಿ ಇವ್ರಿಬ್ರು ಇತ್ರ ಕುತ್ಕೊಂಡಿರೋದ್ರ ನೋಡ್ಬಿಟ್ಟು ಅಲ್ಲೆಲ್ಲರೂ ಪೇರೆಂಟ್ಸ್ ಮಕ್ಳೆಲ್ಲ ಆಡ್ತಾ ಇರ್ತಾರೆ. ಆದ್ರೆ ಅಲ್ಲಿರೋರು ಯಾರೋ ಒಬ್ರು ಇವ್ರ ಕಡೆ ಸ್ವಲ್ಪ ವ್ಯತ್ಯಾಸವಾಗಿ ನೋಡಿದ್ರ ನೋಡ್ಬಿಟ್ಟು ಅವ್ರಿಗೆ ಹಂಗೆ ಆಕ್ಟಿಂಗ್ ಮಾಡ್ಬಿಡ್ತಾಳೆ. ಅಪ್ಪ ನಾವ್ ಯಾಕೆ ಹಿಂಗೆ ಕುತ್ಕೊಂಡಿದೀವಿ, ಬಾಪ ನಾವು ಆಟ ಆಡೋಣ ಅಂತ ಹೇಳ್ಬಿಟ್ಟು ಹಂಗೆ ನೈಸ್ ಆಗಿ ಹೀರೋನ ಮಾತಾಡ್ಸ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ ಬರ್ತಾಳೆ. ಹಂಗೆ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅಪ್ಪ ಮಕ್ಳೆಲ್ಲ ಆಡೋದನ್ನ ನೋಡ್ಬಿಟ್ಟು ರುಹಿಗೆ ಹಂಗೆ ಮುಖ ಚೇಂಜ್ ಆಗುತ್ತೆ. ನಮ್ಮ ಅಪ್ಪ ಕೂಡ ನನ್ ಜೊತೆ ಇದೇ ತರ ಆಡಿರ್ತಾರ ಅಂದಾಗ ಹೀರೋ ಹೇಳ್ತಾರೆ, ಖಂಡಿತ ಎಲ್ಲಾ ಅಪ್ಪ ಅಂದ್ರು ಮಕ್ಳ ಹತ್ರ ಇದೇ ತರ ಪ್ರೀತಿಯಿಂದ ಆಡ್ತಾರೆ, ನಿಮ್ಮಪ್ಪ ಕೂಡ ಆಡಿರ್ತಾರಮ್ಮ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡೋ ತರ ಮಾತಾಡ್ತಾರೆ. ಆಗ ಹೀರೋ ಹೇಳ್ತಾನೆ, ಸಿಯೋಲ್ ಅಲ್ಲಿ ಪೊಲೀಸರೆಲ್ಲ ತುಂಬಾ ಒಳ್ಳೆಯವ್ರು ಕೂಡ ಇದಾರಮ್ಮ, ನಮ್ಗೆ ಹೆಲ್ಪ್ ಮಾಡೋರು ಇದ್ದಾರೆ ಅಂದಿದ ತಕ್ಷಣ ರುಹಿಗೆ ಕೋಪ ಬಂದ್ಬಿಡುತ್ತೆ. ಹಂಗಂದ್ರೆ ಏನು ಇಬ್ರು ಹೋಗ್ಬಿಟ್ಟು ಸರೆಂಡರ್ ಆಗೋಣ ಅಂತ ಹೇಳ್ತಾ ಇದೀಯಾ, ಹಂಗಾದ್ರೆ ನಿಮ್ಗೆ ನನ್ ಮೇಲೆ ಸ್ವಲ್ಪನೂ ಕೇರಿಂಗೇ ಇಲ್ಲ, ನನ್ನನ್ನ ಬಿಟ್ಬಿಟ್ಟು ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದೀರಲ್ವಾ ಅಂತ ಹೇಳ್ಬಿಟ್ಟು ಆಚ ಬುಚ್ಚ ಅಂತ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಗ ಹೀರೋ ಹೇಳ್ತಾನೆ, ಅಯ್ಯೋ ರುಹಿ ಆತರ ಅಲ್ಲ, ಎಷ್ಟು ದಿನ ಅಂತ ನಾನ್ ನಿನ್ನ ಕಾಪಾಡಕ್ಕಾಗತ್ತೆ ನೋಡು, ನಮ್ಗಿರೋ ಕೂಡ ಜಾಗ ಇಲ್ಲ, ನಾವ್ ಎಲ್ಲೋಗೋದಂತ ಗೊತ್ತಿಲ್ದೆ ಹೋಗ್ತಾ ಇದೀವಿ, ಇದಕ್ ಮೇಲೆ ನನ್ ಕೈಲಿ ಏನು ಮಾಡಕ್ ಆಗಲ್ಲಮ್ಮ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಕೆಳಗಡೆ ಕುತ್ಕೊಂಡು ಚಿಕ್ಕ ಮಗು ತರ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾರೆ. ರುಹಿಗ್ ತುಂಬಾನೇ ಕೋಪ ಬರುತ್ತೆ. ಇನ್ನೊಂದ್ ಕಡೆ ಸಿಸಿಟಿವಿ ಕ್ಯಾಮ್ರಾ ಎಂಪನ ತೋರಿಸ್ತಾರೆ. ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಮೇಲಿಂದ ಯಾವ್ದೋ ಒಂದು ಮೂಟೆ ನಿಲ್ಸಿ ಅದ್ರೊಳಗಡೆಯಿಂದ ಒಂದು ಹಾರ್ಡ್ ಡಿಸ್ಕ್ ನ ಎತ್ತಿ ಇನ್ನೊಂದು ಬಾಕ್ಸ್ ಅಲ್ಲಿ ಇನ್ ಕೆಲವು ಹಾರ್ಡ್ ಡಿಸ್ಕ್ ನ ಇಟ್ಟಿರ್ತಾರೆ. ಅದ್ರೊಳಗಡೆ ಇಟ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದಾರೆ. ಏನಕ್ಕೆ ಕೆಲಸನ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಮತ್ತೆ ರುಹಿನ ತೋರಿಸ್ತಾರೆ. ಅವಳು ತುಂಬಾ ಕೋಪದಲ್ಲಿ ಇದ್ಲಲ್ವಾ, ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಕೂಡ ಗೊತ್ತಿಲ್ಲ, ಹಂಗೆ ಕೋಪದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಹೀರೋ ಅಂತೂ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ನೀನ್ ಈ ತರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪನೂ ಅರ್ಥನೇ ಇಲ್ಲ, ನನ್ನಂತ ಮುಟ್ಟಾಳನ್ನ ಇಟ್ಕೊಂಡು ನೀನ್ ಕೊಲೆಗಾರನ್ನೆಲ್ಲ ಕಂಡಿಡಿತೀಯಾ, ಅದಕ್ಕೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಮ್ಮ, ಅದ್ರಲ್ಲೂ ನಾವೆಲ್ಲಿ ಮಲಗೋದಂತ ಕೂಡ ನಮಗ್ ಗೊತ್ತಾಗ್ತಾ ಇಲ್ಲ, ನೀನ್ ಯಾಕೆ ಇದನ್ನ ಅರ್ಥ ಮಾಡ್ಕೊಂತ ಇಲ್ಲ ಅಂತ ಮಾತಾಡ್ತಾ ಇರೋವಾಗ್ಲೇ ಪಕ್ಕದಲ್ಲಿ ಒಂದು ನ್ಯೂಸ್ ಓಡ್ತಾ ಇರುತ್ತಲ್ಲ, ಅದ್ರಲ್ಲಿ ಹೀರೋ ರುಹಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನಲ್ಲ, ಆ ಸೀನ್ ಬರ್ತಾ ಇರುತ್ತೆ. ಅದನ್ನ ನೋಡ್ಬಿಟ್ಟು ರುಹಿ ಹೇಳ್ತಾಳೀಗ, ನೀನೊಬ್ಬ ಕೊಲೆಗಾರ, ಅದ್ ಗೊತ್ತಿದ್ರೆ ಕೂಡ ನಾನ್ ನಿನ್ ಜೊತೆ ಇದೀನಿ, ನಿನಗೆ ನಿನ್ ಮಗಳ ಮೇಲೆನೆ ತುಂಬಾ ಇಷ್ಟ, ನಾನಂದ್ರೆ ನಿಂಗೆ ಸ್ವಲ್ಪನೂ ಕೇರಿಂಗೇ ಇಲ್ಲ, ಆದ್ರೆ ನಾನೇ ಮೆಂಟಲ್ ತರ ನಿಮ್ಮಿಂದನೇ ಸುತ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಓ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಹೀರೋಗೂ ತುಂಬಾನೇ ಮನ್ಸಿಗೆ ಬೇಜಾರಾಗ್ಬಿಡತ್ತೆ. ಅವನು ಹೇಳ್ತಾನೆ, ರುಹಿ ಆತರೆಲ್ಲ ಇಲ್ಲಮ್ಮ, ನಾನ್ ಯಾವತ್ತಿನ ಕಿಡ್ನಾಪ್ ಮಾಡಿ ಕರ್ಕೊಂಬನ್ನೋ ಅವತ್ತಿಂದ ನಾನು ನಿನ್ನ ಪ್ರೀತಿಯಾಗ್ತಾನೆ ನೋಡ್ಕೊಂಡಿದೀನಿ, ನಾನೇ ತರ ನನ್ ಕೈಯಾರೆ ನಿನಗ್ ತಿನ್ನಿಸ್ತಾ ಇದ್ದೆ, ಈಗ ಕೂಡ ನೋಡು ನಿನ್ ಮೇಲೆ ಅಷ್ಟು ಅಕ್ರೆ ಇರೋದ್ರಿಂದ ತರ ನಿನ್ ಜೊತೆನೆ ಇದೀನಿ ಅಂತ ಹೇಳಿ ಅವ್ನು ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ ಇರ್ತಾನೆ. ಆಗ ರುಹಿ ಹೇಳ್ತಾಳೆ, ಹಂಗಾದ್ರೆ ನನಗ್ ಪ್ರಾಮಿಸ್ ಮಾಡ್ಕೊಡು, ನನ್ನ ಕೇರಿಂಗ್ ಆಗಿ ನೋಡ್ಕೊಂತೀನಿ ಅಂತ ಹೇಳು, ಇವತ್ತಿಗೂ ನನ್ ಕೈ ಬಿಡಲ್ಲ ಅಂತ ಹೇಳು ಅಂತ ತುಂಬಾ ಇವಳು ಫೀಲ್ ಮಾಡಿ ಕೇಳ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋ ಕೂಡ ಅವಳ ಸ್ಟೈಲ್ ಅಲ್ಲೇ ಅವಳ ಕೈನ ಎತ್ತಿ ಅವ್ನ ಎದೆ ಮೇಲೆ ಇಟ್ಕೊಂಡು ನಿಜವಾಗ್ಲು ಕೊನೆವರೆಗೂ ನಾನ್ ನಿನ್ನ ನೋಡ್ಕೊಂತೀನಿ ಅನ್ನೋ ತರ ಪ್ರಾಮಿಸ್ ಮಾಡ್ತಾನ. ಟಕ್ಕಂತ ಒಂದು ಟ್ರಾನ್ಸ್ಫಾರ್ಮೇಶನ್ ನ ಕೊಡ್ತಾಳೆ ನೋಡಿ, ಹಂಗೆ ವಿಲ್ಲನ್ ರೇಂಜ್ ಗೆ ಎದ್ ನಿಂತ್ಕೊಂಡು ಕಣ್ಣೆಲ್ಲ ಒರ್ಸ್ಕೊಂತಾಳೆ. ಇಷ್ಟೊತ್ತಿ ಇವಳು ಮಾಡಿದ್ದಲ್ಲ ಆಕ್ಟಿಂಗ್ ಅಂತ ಇವಾಗ ಹೀರೋಗ ಅರ್ಥ ಆಗ್ತಿದೆ. ಅಯ್ಯೋ ನಿನ್ನ ಅಂತ ನೋಡ್ತಾ ಇರ್ತಾನೆ. ಅವಳು ಕೂಡ ಎದ್ದವಳು, ಸರಿ ಆಯ್ತು ಎದ್ ಬಾ, ನೀನ್ ನನಗ್ ಪ್ರಾಮಿಸ್ ಮಾಡ್ಕೊಟ್ಟಿದ್ಯಾ, ಕರೆಕ್ಟ್ ಆದ ಗಂಡ್ಸಾದ್ರೆ ಪ್ರಾಮಿಸ್ ನೀನ್ ಫಾಲೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಳ ಪಾಡ್ಗಳು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಈ ಪಾರ್ಕ್ ಅನ್ನೋ ಪೊಲೀಸ್ ನ ತೋರಿಸ್ತಾರೆ. ಅವ್ರ ಈ ಪಾರ್ಕ್ ಅಲ್ಲಿ ನಡೀತಾ ಇತ್ತಲ್ವಾ, ಆ ಸಿಸಿಟಿವಿ ಫುಟೇಜ್ ನ ನೋಡ್ತಾ ಇರ್ತಾರೆ. ಅಲ್ಲಿ ಹೀರೋ ಕೆಳಗಡೆ ಕುತ್ಕೊಂಡು ಓ ಅಂತ ಅಳ್ತಾ ಇದ್ರೆ ಇವಳೆ ತಾನೆ ಅವ್ರನ್ನ ಬೆದರ್ಸ್ತಾ ಇದ್ದು. ಇದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ತಲೆ ಕಿತ್ಕೊಳ್ಳೋ ತರ ಆಗ್ತಾ ಇರುತ್ತೆ. ಇಲ್ಲಿ ಯಾರ್ಯಾರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ಗೊತ್ತಿಲ್ವೇ, ಯಾರ್ಯಾರನ್ನ ಬೆದರ್ಸ್ತಾರೋ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಆದ್ರೆ ಅವ್ರ ಪಾರ್ಕ್ ಇಂದ ಹೋಗಿರೋ ಡೈರೆಕ್ಷನ್ ನೋಡ್ಬಿಟ್ಟು ಕರೆಕ್ಟ್ ಆಗಿ ಇದೇ ಜಾಗಕ್ಕೆ ಹೋಗಿರ್ಬೇಕು ಅಂತ ಪೊಲೀಸರು ಕೂಡ ಇವ್ರನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಇನ್ನೊಂದ್ ಕಡೆ ಹೀರೋ ಮತ್ತೆ ರುಹಿ ಇಬ್ರು ಇಲ್ಲಿ ಇರ್ಬೇಕು, ಎಲ್ಲಿ ಸ್ಟೇ ಮಾಡ್ಬೇಕು ಅಂತ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಯಾವ್ದಾದ್ರು ಹೋಟೆಲ್ ಹೋದ್ರೆ ಕೂಡ ನಾವು ಸಿಕ್ಕಾಕೊಳ್ತೀವಲ್ಲ, ಎಲ್ಲಾ ಕಡೆ ನ್ಯೂಸ್ ಓಡ್ತಾ ಇದೆ, ಸರಿ ಯಾವ್ದಾದ್ರು ಹಾಸ್ಟೆಲ್ ಹೋಗೋಣವಾ, ಅಯ್ಯೋ ಅಲ್ಲೂ ಸರಿ ಹೋಗಲ್ವೇ, ಅಲ್ಲೂ ತುಂಬಾ ಜನ ಇರ್ತಾರೆ ಅಂತ ಇವ್ರು ಲೋಡ ಅಂತ ಮಾತಾಡ್ತಾ ಇದ್ರೆ ರುಹಿ ಹೇಳ್ತಾಳೆ, ಅಯ್ಯೋ ನೀವು ಸ್ವಲ್ಪ ಬಾಯಿ ಮುಚ್ತೀರಾ, ನಾನು ಸ್ವಲ್ಪ ಯೋಚನೆ ಮಾಡಕ್ ಬಿಡಿ, ನಾನು ಯೋಚನೆ ಮಾಡಿ ಕರೆಕ್ಟ್ ಆದ ದಾರಿ ಹೇಳ್ತೀನಿ, ಅದ್ರ ಪ್ರಕಾರ ನಡ್ಕೊಳ್ಳಿ ನೀವು ಅಂತ ಬೈತಾಳೆ. ಸ್ವಲ್ಪ ಹೊತ್ತಲ್ಲೇ ಪಕ್ಕದಲ್ಲಿ ತಿರುಗಿ ನೋಡ್ತಾಳೆ, ಅಲ್ಲೊಂದು ಹೋಟೆಲ್ ಇರುತ್ತೆ. ಅದು ಅಲ್ಲೊಂದು ಹೋಟೆಲ್ ಇದೆ, ನನಗೆ ಗೊತ್ತಿರೋಂಗ ಹೋಟೆಲ್ ಅಲ್ಲಿ ರೂಮ್ ಇರುತ್ತೆ, ಅಲ್ಲಿ ಹೋಗೋಣ ಅಂದಿದ ತಕ್ಷಣ ಹೀರೋ ಹಾ ಸರಿ ಆಯ್ತು ಬಾ ಹೋಗೋಣ ಅಂತ ಕರಿತಾನೆ. ಅಯ್ಯೋ ನಿನ್ಗೆ ಎಷ್ಟತಿ ಹೇಳೋದ್, ನಾವು ಇಬ್ರು ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ, ಸೊ ಫಸ್ಟ್ ನೀನ್ ಹೋಗು, ಅಲ್ಲಿ ರೂಮ್ ಇದೆಯಾ ಅಂತ ಕೇಳು, ನೀನ್ ಸ್ಟ್ರೇಟ್ ಆಗಿ ರೂಮ್ ಹೋಗ್ಬಿಟ್ಟು ಈ ಕಡೆ ವಿಂಡೋನ ಓಪನ್ ಮಾಡು, ನಾನು ಈ ಕಡೆ ಜಂಪ್ ಹೊಡ್ಕೊಂಡ್ ಬರ್ತೀನಿ ಅಂತ ಐಡಿಯಾ ಕೊಡ್ತಾಳೆ. ಹೀರೋ ಕೂಡ ಸೂಪರ್ ಈ ತರ ಹೆಂಗ್ ನೀನ್ ತಲೆ ಉಪಯೋಗಿಸ್ತಾ ಗೊತ್ತಿಲ್ವೇ, ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನ. ಅದಕ್ಕೆ
ಅದಕ್ಕೆ ಇವಳು ಸರಿ ಬ್ಯಾಗ್ ಕೊಟ್ಬಿಟ್ಟು ಹೋಗು, ಬ್ಯಾಗ್ ಎತ್ಕೊಂಡು ಹೋದ್ರೆ ಡೌಟ್ ಬರಲ್ವಾ ಅಂತ ಹೇಳ್ತಾಳೆ. ಹೌದೌದು ಕರೆಕ್ಟ್ ಅಂತ ಹೇಳ್ಬಿಟ್ಟು ಅವಳ ಬ್ಯಾಗ್ ನ ಕೊಟ್ಬಿಟ್ಟು ಒಳಗಡೆ ಹೋಗ್ತಾನೆ. ಆದ್ರೆ ಆ ಲೇಡಿ ಏನು ಕೇರ್ ಮಾಡೋ ತರ ಇರಲ್ಲ. ರೂಮ್ ಇದೆ ಅಂತ ಹೇಳ್ಬಿಟ್ಟು ಕೀನ ಕೊಟ್ಬಿಡ್ತಾಳೆ. ನಮ್ ಹೀರೋ ಕೂಡ ಆ ಕೀನ ತಗೊಂಡು ತುಂಬಾ ಖುಷಿಯಾಗಿ ಮೇಲೆ ಹೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ರೂಹಿಗೆ ಕೆಳಗಡೆ ಅಲ್ಲೊಂದು ಫ್ಲವರ್ ಇರುತ್ತಲ್ವಾ, ಅದನ್ನ ನೋಡ್ಬಿಟ್ಟು ಅವಳಿಗೆ ಹಳೆ ನೆನಪುಗಳು ಬರ್ತಾ ಇರುತ್ತೆ. ಅಂದ್ರೆ ಅವ್ರ ಅಮ್ಮ ಒಂದ್ಸತಿ ಫ್ಲವರ್ ನ ಅವಳಿಗೆ ಸ್ಮೆಲ್ ಮಾಡಕ್ ಹೇಳಿರ್ತಾರೆ. ಇದ್ರ ಸ್ಮೆಲ್ ನ ನೋಡು, ಇದ್ರ ಹಿಂದ್ಗಡೆ ಲಾಜಿಕ್ ಎಲ್ಲ ಕೇಳ್ಬೇಡ, ಜಸ್ಟ್ ಆ ಸ್ಮೆಲ್ ನ ಫೀಲ್ ಮಾಡು ಅಂತ ಹೇಳಿರ್ತಾರೆ. ಈಗ ಅದೆಲ್ಲ ನೆನಪು ಬರ್ತಾ ಇರುತ್ತೆ. ಅದೇ ಟೈಮಲ್ಲಿ ಯಾರೋ ಹಿಂದ್ಗಡೆಯಿಂದ ಬಂದು ಅವಳ ಮುಖನ ಮುಚ್ಚಿಡೋ ತರ ತೋರಿಸ್ತಾರೆ. ಹೀರೋ ಕೂಡ ಮೇಲೆ ಹೋಗ್ಬಿಟ್ಟು ವಿಂಡೋ ಓಪನ್ ಮಾಡ್ಬಿಟ್ಟು ಅಲ್ಲಿಂದ ರುಹಿ ರುಹಿ ಅಂತ ನೋಡ್ತಾರೆ. ಆದ್ರೆ ಎಲ್ಲಿ ರುಹಿನೇ ಕಾಣಿಸ್ತಾ ಇಲ್ಲ. ಹೀರೋಗ್ ಭಯ ಆಗುತ್ತೆ. ಕೆಳಗಡೆ ಬಂದು ಕೂಡ ರುಹಿ ರುಹಿ ಅಂತ ಕರೆದ್ ನೋಡ್ತಾನೆ. ಬಟ್ ಅವಳು ಎಲ್ಲೂ ಇರೋ ತರ ಇಲ್ಲ. ಆದ್ರೆ ಅವ್ನ್ಗೆ ಇಲ್ಲ ಎಲ್ಲೋ ಪಕ್ಕದಲ್ಲಿ ಇರೋ ತರ ಫೀಲ್ ಆಗ್ತಾ ಇರುತ್ತೆ. ರುಹಿ ರುಹಿ ಅಂತ ಹುಡ್ಕೊಂಡ್ ಬರೋ ಟೈಮಲ್ಲೇ ಪೊಲೀಸರೆಲ್ಲ ಬಂದು ರೌಂಡ್ ಅಪ್ ಮಾಡ್ಬಿಡ್ತಾರೆ. ಆದ್ರೆ ಇವ್ನಿಗೆ ಪೊಲೀಸರ ಹತ್ರ ಸಿಕ್ಕಾಕೊಳ್ಳೋದು ಪ್ರಾಬ್ಲಮ್ ಅಲ್ಲ, ಫಸ್ಟ್ ರುಹಿ ಎಲ್ಲಿದ್ದಾಳೆ ಅಂತ ಕಂಡಿಡಿಬೇಕಲ್ವಾ. ಅದಕ್ಕೆ ಈ ಪೊಲೀಸವ್ರನ್ನ ಹೊಡೆದ್ರು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಎರಡೇಟ್ ಹಾಕಿ ತಳ್ಬಿಟ್ಟು ಕೆಳಗಡೆ ಸಾರಿ ಸಾರಿ ಅಂತ ಬೇರೆ ಕೇಳ್ತಾನೆ. ಆದ್ರೆ ಅಷ್ಟರಲ್ಲಿ ಪಾರ್ಕ್ ಅನ್ನೋ ಪೊಲೀಸು ಗನ್ನ ಇಟ್ಬಿಟ್ಟು ಅವ್ರನ್ನ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವ್ನಿಗೆ ಸ್ವಲ್ಪ ಭಯ ಆಗುತ್ತೆ. ಆದ್ರೂ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವ್ನ ಹಿಂದ್ಗಡೆ ಒಂದು ಕಾರ್ ಮೂವ್ ಆಗೋದನ್ನ ನೋಡ್ತಾನೆ. ಆಲ್ಮೋಸ್ಟ್ ಅದ್ರಲ್ಲಿ ರುಹಿ ಇರೋದು ಅಂತ ಇವ್ನಿಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಇನ್ ಇವ್ರು ಶೂಟ್ ಮಾಡಿದ್ರೆ ಎಷ್ಟು ಬಿಟ್ರೆ ಎಷ್ಟು ಅಂತ ಹೇಳ್ಬಿಟ್ಟು ಫಸ್ಟ್ ರುಹಿನ್ ಹೆಂಗಾದ್ರೂ ಕಾಪಾಡ್ಬೇಕು ಅಂತ ಹೇಳಿ ಆ ಕಾರ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಕಡೆ ಇವ್ರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ರೆ ಕೂಡ ಅದನ್ನ ಇವ್ನು ಕೇರ್ ಮಾಡ್ಕೊಳ್ಳೋ ತರ ಇಲ್ಲ. ಅಲ್ಲಿ ಒಂದು ಟೂ ವೀಲರ್ ಗೆ ಕೀ ಬೇರೆ ಹಾಕಿಟ್ಟಿರ್ತಾರೆ. ಇವನಿಗೆ ಸಾಧಕವಾಗಿ ಹೋಯ್ತು. ಅದನ್ನ ಎತ್ಕೊಂಡ ಕಾರ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹಿಂದ್ಗಡೆನೆ ಪೊಲೀಸರು ಕೂಡ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಇವ್ನು ನೋಡಿದ್ರೆ ಮಿಂಚಿನ ವೇಗದಲ್ಲಿ ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಜಸ್ಟ್ ಮಿಸ್ ಆದ್ರೂ ಅಷ್ಟೇ ಇವ್ನು ಟಿಕೆಟ್ ತಗೊಳ್ಳೋದ್ ಗ್ಯಾರಂಟಿ. ಆದ್ರೆ ಅವ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ರುಹಿನ ಕಾಪಾಡ್ಬೇಕು ಅಂತ ಆ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಕಾರಲ್ಲಿ ಇರೋದ್ ಬೇರೆ ಯಾರು ಅಲ್ಲ, ಆ ಟೆರರ್ ಒಬ್ಬ ಆ ಸೈಕೋನ ಸಾಯ್ಸಕ್ಕೆ ಅಂತ ಟ್ರೈ ಮಾಡಿರ್ತಾನಲ್ಲ, ಕಾಲ್ಗೆಲ್ಲ ಚುಚ್ಚಿರ್ತಾನಲ್ವಾ. ಇವ್ರನ್ನ ಬಾಡಿ ಗಾರ್ಡ್ ಅಂತ ಕರೆಯೋಣ, ಸ್ವಲ್ಪ ಈಸಿ ಆಗಿರುತ್ತೆ. ಅವನು ಹಂಗೆ ಮಿರರ್ ಅಲ್ಲಿ ನೋಡ್ತಾನೆ, ಇವ್ನ ಯಾಕೆ ಈ ತರ ಫಾಸ್ಟ್ ಆಗಿ ಬರ್ತಾ ಇದ್ದಾನೆ ಅಂತ. ಅದ್ರಲ್ಲಿ ಈ ಕಡೆ ಪೊಲೀಸ್ ಅವ್ರಿಗೂ ಡೌಟ್, ಇವ್ನೇನಕ್ಕ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಆ ಕಾರಲ್ಲಿ ಅಂತದ್ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಹೀರೋನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈ ಕಡೆ ಬಾಡಿ ಗಾರ್ಡ್ ಏನು ಸುಮ್ನೆ ಇಲ್ಲ, ಕಾರ್ನಾಗೆ ಸಖತ್ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಆ ಕಡೆ ಅಂತ ಬೆಂಡ್ ಮಾಡಿನೇ ಓಡಿಸ್ತಾನೆ. ಆ ಕಾರ್ನ ತಾನೇ ಹೀರೋ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದು. ಅವ್ನ್ ಬರ್ತಾ ಇರೋ ಸ್ಪೀಡ್ ಗೆ ಎದುರುಗಡೆ ಒಂದ್ 2-3 ಸತಿ ಅವ್ನಿಗೆ ಆಕ್ಸಿಡೆಂಟ್ ಆಗೋ ತರ ಆಗಿರುತ್ತೆ. ಇನ್ ಕೇಸ್ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಅವ್ನ್ ಟಿಕೆಟ್. ಆದ್ರೂ ಪೊಲೀಸ್ ಅವ್ರು ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾರಲ್ಲ. ಆದ್ರೆ ಒಂದ್ ಸ್ಟೇಜ್ ಮೇಲೆ ಪೊಲೀಸ್ ಅವ್ರ ಕೈಲಿ ಫಾಲೋ ಮಾಡಕ್ಕಾಗಲ್ಲ. ಅಲ್ಲಿ ರೋಡ್ ಅಲ್ಲಿ ಕಾರ್ಗಳು ನಿಂತಿರೋದ್ರಿಂದ ಅವ್ರ ಕಾರ್ನ ಸ್ಟಾಪ್ ಮಾಡ್ಬಿಡ್ತಾರೆ. ಆದ್ರೆ ನಮ್ ಹೀರೋ ಬಿಡೋ ತರ ಇಲ್ಲ, ಆ ಕಾರ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಲ್ಮೋಸ್ಟ್ ಒಂದ್ ಡೆಡ್ ಎಂಡ್ ಗೆ ಬಂದ್ಬಿಡ್ತಾರೆ. ಅದಕ್ ಮೇಲೆ ಕಾರ್ನ ಓಡ್ಸಕ್ ಆಗಲ್ಲ ಅಂತ ಹೇಳಿ ಬಾಡಿ ಗಾರ್ಡ್ ಕಾರ್ನ ಹಂಗೆ ಟಕ್ ಅಂತ ಸ್ಟಾಪ್ ಮಾಡ್ಬಿಡ್ತಾನೆ. ಹೀರೋ ಬಂದಿದ್ ಸ್ಪೀಡ್ ಗೆ ಸಡನ್ ಆಗಿ ಬ್ರೇಕ್ ಹಿಡಿಯಕ್ಕಾಗಲ್ಲ. ಸ್ಪೀಡ್ ಆಗಿ ಹೋಗಿ ಕಾರ್ಗೆ ಡ್ಯಾಶ್ ಹೊಡೆದು ಕೆಳಗಡೆ ಬಿದ್ಬಿಡ್ತಾನೆ. ಆದ್ರೆ ಬಾಡಿ ಗಾರ್ಡ್ ಅವ್ನಿಗೆ ಸುಮ್ನೆ ಇಲ್ಲ, ಕಾರ್ನಾಗೆ ರಿವರ್ಸ್ ಎತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆದ್ರೆ ಹೆಂಗೋ ನಮ್ ಹೀರೋ ಟಕ್ಕಂತ ರೈಟ್ ಸೈಡ್ ರೋಲ್ ಮಾಡ್ಬಿಡ್ತಾರೆ. ಸೊ ಹೆಂಗೋ ಬದುಕೊಂಡ್ಬಿಟ್ರು. ಆದ್ರೆ ಆ ಬಾಡಿ ಗಾರ್ಡ್ ಕಾರಿಂದ ಕೆಳಗಡೆ ಇಳ್ದಿದ ತಕ್ಷಣ ಹೀರೋ ಎತ್ತಿದ ತಕ್ಷಣ ಜಗಳಕ್ಕೆ ಹೊಟ್ಟೋಗ್ತಾರೆ. ಯಾರೋ ನೀನು ಏನಕ್ಕೆ ರುಹಿನ ಕಿಡ್ನಾಪ್ ಮಾಡ್ಕೊಂಡ್ ಬರ್ತಾ ಇದೀಯಾ ಅಂತ. ಆದ್ರೆ ಅವ್ನ್ ಭಯಂಕರ ಟ್ರೆಂಡ್ ಅಂತ ಕಾಣಿಸುತ್ತೆ. ಅಸಾಲ್ಟ್ ಆಗಿ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾನೆ. ಫಸ್ಟ್ ಮುಖದ ಮೇಲೆ ಒಂದ್ ಪಂಚನ ಕೊಡ್ತಾನೆ. ಅದಾದ್ಮೇಲೆ ತಲೆ ಮೇಲೆ ಕೂತಾನೆ ನೋಡಿ. ಆದ್ರೆ ಹೆಲ್ಮೆಟ್ ಇರೋದ್ರಿಂದ ಆ ಬಾಡಿ ಗಾರ್ಡ್ ಗೆ ಕೈಗೆ ತಗ್ಲಿರುತ್ತೆ. ಅವ್ನ್ಗೆ ನೋವಾಗ್ತಾ ಇರುತ್ತೆ. ಹೀರೋ ಹೇಳ್ತಾನೆ, ನೋವಾಯ್ತಾ ನಿನ್ಗೆ ಹಂಗೆ ಆಗ್ಬೇಕು ಅಂತ. ಆದ್ರೂ ಅವ್ನ್ ಸುಮ್ನೆ ಇರೋ ತರ ಇಲ್ಲ. ಮತ್ತೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನನ್ನೇನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಹೊಡೆದಾಡ್ಕೊಳ್ತಾ ಇರ್ತಾರೆ. ಆದ್ರೆ ಒಂದ್ ಸ್ಟೇಜ್ ಗೆ ಬಾಡಿ ಗಾರ್ಡ್ ಟೆನ್ಷನ್ ಆಗ್ಬಿಟ್ಟು ಕತ್ತಿನ ಎತ್ತಿ ಹಂಗೆ ಹೀರೋ ಹೊಟ್ಟೆಗೆ ಚುಚ್ಬಿಡ್ತಾನೆ. ಹೀರೋಗ್ ಪಾಪ ಒಂದ್ ಕಡೆ ಫುಲ್ ಆಗಿ ಬ್ಲೀಡ್ ಆಗ್ತಾ ಇರುತ್ತೆ. ಹೀರೋ ಹಂಗೆ ನಿಂತಿರ್ಬೇಕಾದ್ರೆ ಈ ಬಾಡಿ ಗಾರ್ಡ್ ಹೇಳ್ತಾನೆ, ನಿನ್ಗೆ ಯಾಕೋ ಇದ್ರಲ್ಲಿ ಕೆಲ್ಸ ಮಿಸ್ಟರ್ ಕಿಮ್, ನೀವ್ ಇದ್ರಲ್ಲಿ ಇನ್ವಾಲ್ವ್ ಆಗ್ಬಿಡಿ, ನೀವ್ ಸೈಲೆಂಟ್ ಆಗಿ ಹೊಟ್ಟೋಗಿ ಅಂದಾಗ ಹೀರೋಗ್ ಏನ್ ಅರ್ಥ ಆಗ್ತಾ ಇಲ್ಲ. ನನ್ನ ಹೆಸರು ನಿನ್ಗೆ ಹೆಂಗೋ ಗೊತ್ತು ಅಂತ ಹೇಳಿದಾಗ ಅವ್ನ್ ನಿನ್ಗೆ ಎಷ್ಟು ಹೇಳಿದ್ರು ನೀನ್ ಕೇಳಲ್ವಲ್ಲ ಅಂತ ಹೇಳಿ ಮತ್ತೆ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ಬರ್ತಾನೆ. ಆದ್ರೆ ನಮ್ ಹೀರೋ ನನ್ ಮಾನ್ಸ್ಟರ್ಗೆಲ್ಲ ಮಾನ್ಸ್ಟರ್ ಕಣ್ ಅಂತ ಹೇಳ್ಬಿಟ್ಟು ಟಕ್ಕಂತ ಅವ್ನ್ ಕತ್ನ ಲಾಕ್ ಮಾಡಿ ಹಂಗೆ ಮಿರರ್ ಗಾಗಿ ಸರಿಯಾಗಿ ಹೊಡೆದ್ಬಿಡ್ತಾರೆ. ಆ ಫೋರ್ಸ್ ಗೆ ಬಾಡಿ ಗಾರ್ಡ್ ಗೆ ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಆಗ ಹೀರೋ ಹೇಳ್ತಾನೆ, ಇವತ್ತು ತಾನೇ ನಾನು ಅವಳಿಗೆ ಪ್ರಾಮಿಸ್ ಮಾಡಿದೆ, ಇನ್ಮೇಲೆ ನಾನು ನಿನ್ನ ಹುಷಾರಾಗಿ ನೋಡ್ಕೊಳ್ತೀನಿ ಅಂತ. ಅಷ್ಟು ಬೇಗ ಅವಳನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಹೆಂಗ ರೂಹಿನ ಅಲ್ಲಿಂದ ಕಾಪಾಡಿ ಕರ್ಕೊಂಡು ಹೋಗ್ತಾರೆ. ಹೇಳ್ಬೇಕಂದ್ರೆ ರೂಹಿ ಕೂಡ ಇನ್ನೂ ಜ್ಞಾನ ತಪ್ಪಿರುತ್ತೆ. ಅವಳನ್ನ ಹಂಗೆ ಎತ್ತಿ ಹೆಗಲ್ ಮೇಲೆ ಹಾಕೊಂಡು ಪಾಪ ಅವ್ರ ಕೈಲೂ ಆಗ್ತಾ ಇಲ್ಲ ನಡೆಯಕ್ಕೆ, ಹಂಗೆ ಕಷ್ಟಪಟ್ಟು ನಡ್ಕೊಂಡೇ ಹೋಗ್ತಾರೆ. ರೂಹಿ ಹೆಂಗಾದ್ರೂ ಮಾಡಿ ನಿನ್ನ ಕಾಪಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪಾಪ ತುಂಬಾ ಕಷ್ಟಪಟ್ಟು ನಡ್ಕೊಂಡು ಹೋದವರು ಅವ್ರ ಕೈಲಿ ಆಗ್ತಾ ಇಲ್ಲ. ಹಂಗೆ ಒಂದು ರೋಡ್ ಸೈಡ್ ಅಲ್ಲಿ ಕೆಳಗಡೆ ಕೂರ್ಸ್ಬಿಟ್ಟು ಅವ್ರ ಹೊಟ್ಟೆ ಹತ್ರ ಮುಟ್ ನೋಡ್ಕೊಳ್ತಾರೆ. ಫುಲ್ ಆಗಿ ಬ್ಲೀಡ್ ಆಗ್ತಾ ಇರುತ್ತೆ. ಇವ್ರ ಕೈಲೂ ಆಗ್ತಾ ಇಲ್ಲ ಪಾಪ ಸಾರಿ ರೂಹಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಹಂಗೆ ಅಲ್ಲೇ ಜ್ಞಾನ ತಪ್ಪಿಬಿಡುತ್ತೆ. ಇದಕ್ ಮೇಲೆ ಏನಾಯ್ತು ಅಂತ ನಾವ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇದೇ ತರ ಈ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.